ಆಕಾಶವಾಣಿ ಮಂಗಳೂರು. ದಾರಿದೀಪ. ಪ್ರಿಯ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕೇಳಿ ಇ ಕಾಮರ್ಸ್ ಜಾಲತಾಣ ನಿರ್ಮಾಣದ ಹೆಜ್ಜೆಗಳು. ಈ ಕುರಿತು ಕಾರ್ತಿಕ್ ನೆಟ್ಟಾರು ಹಾಗೂ ಪತಂಜಲಿ ಪಾರೆ ಅವರೊಡನೆ ಸಂದರ್ಶನ. ಪ್ರಿಯ ಕೇಳುಗರೆ ವಂದನೆಗಳು. ಸಾಮಾನ್ಯವಾಗಿ ಇ ಕಾಮರ್ಸ್ ಈ ಶಬ್ದವನ್ನು ಕೇಳಿದ ಕೂಡಲೇ ನಮಗೆ ಅಂತಾರಾಷ್ಟ್ರೀಯವಾಗಿ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಗಮನಕ್ಕೆ ಬರ್ತವೆ ಮತ್ತು ಇಂತಹ ವ್ಯವಹಾರವನ್ನು ಅಂತಾರಾಷ್ಟ್ರೀಯವಾಗಿ ಮಾಡುವವರು ನಮ್ಮ ಸ್ಥಳೀಯವಾಗಿ ಸಣ್ಣ ಸಣ್ಣ ನಗರಗಳಲ್ಲಿ ಪಟ್ಟಣಗಳಲ್ಲಿ ಇರೋದಿಲ್ಲ. ಅದೇನಿದ್ರು ವಾಷಿಂಗ್ಟನ್, ಲಂಡನ್, ನ್ಯೂಯಾರ್ಕ್, ಡೆಲ್ಲಿ ಹೀಗೆ ನಮ್ಮ ಕಲ್ಪನೆಗೆ ಬರ್ತವೆ. ಆದರೆ ಇ ಕಾಮರ್ಸ್ ಅನ್ನ ಸ್ಥಳೀಯವಾಗಿ ಚಿಕ್ಕ ಪುಟ್ಟ ನಗರಗಳಲ್ಲಿ ಕೂಡ ಮಾಡಬಹುದು ಅನ್ನುವಂತಹ ಒಂದು ಭರವಸೆಯನ್ನು ನೀಡಿದವರು ನಮ್ಮ ಪುತ್ತೂರಿನ ಕಾರ್ತಿಕ್ ನೆಟ್ಟಾರು ಮತ್ತು ಪತಂಜಲಿಯವರು. ಅವರು ತುಂಬಾ ಶ್ರಮ ವಹಿಸಿ ಅತ್ಯಂತ ಮುತುವರ್ಜಿಯಿಂದ ಸಣ್ಣ ರೀತಿಯಲ್ಲಿ ಇರಬಹುದು ಅದನ್ನು ಶುರು ಮಾಡಿ ಈಗ ತಮ್ಮ ಇ ಕಾಮರ್ಸ್ ಅನ್ನ ವಿಸ್ತರಿಸುವ ಹಂತಕ್ಕೆ ಬಂದಿದ್ದಾರೆ. ಅವರೀಗ ಇಂದು ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳು. ಪತಂಜಲಿ ಮತ್ತು ಕಾರ್ತಿಕ್ ಇಬ್ಬರಿಗೂ ನಮಸ್ಕಾರ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಕಾರ್ತಿಕ್ ಅವರೇ, ಇ ಕಾಮರ್ಸ್ ರಂಗಕ್ಕೆ ಇಳಿಯಬೇಕು ಅಂದ ಕೂಡಲೇ ಸಾಮಾನ್ಯವಾಗಿ ದೊಡ್ಡ ನಗರಗಳಿಗೆ ನಾವು ವಲಸೆ ಹೋಗಿ ಅಲ್ಲಿ ಶುರು ಮಾಡಬೇಕು ಅಂತ ಒಂದು ಕಲ್ಪನೆ ಇರ್ತದೆ. ನೀವು ಪುತ್ತೂರಲ್ಲಿಯೇ ಉಳಿದು ಇದನ್ನು ಸಾಧಿಸಬೇಕು ಅಂದಾಗ ನಿಮಗೆ ಯಾವೆಲ್ಲ ಸವಾಲುಗಳು ನಿಮ್ಮ ಮುಂದಿದ್ವು ಮತ್ತು ಅದನ್ನು ಮೀರಿ ನಿಲ್ಲುವಂತಹ ಒಂದು ಭರವಸೆಯನ್ನ ನೀವು ಹೇಗೆ ಕಂಡುಕೊಂಡ್ರಿ? ಈಗ ಆನ್ಲೈನ್ ಪ್ರೆಸೆನ್ಸಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ. ಸೊ ಅದರಲ್ಲಿ ನಾವು ಯಾವ ಮಾರ್ಕೆಟಲ್ಲಿ ಎಂಟರ್ ಆಗ್ತೇವೆ ಅದು ವೆರಿ ಇಂಪಾರ್ಟೆಂಟ್. ಹೌದು. ನನ್ನ ಐಡಿಯಾಲಜಿ ಅಂದರೆ ಸ್ಟಾರ್ಟ್ ಮಾಡಿದ್ದೆ ಏನಕ್ಕೆ ಅಂತ ಹೇಳಿದರೆ, ನಾನು ತುಂಬ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಆನ್ಲೈನ್ ಇದರಲ್ಲಿ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡುವಾಗ ಒಂದಿಷ್ಟು ಪ್ರಾಡಕ್ಟ್ಗಳು ನಾನು ಪೇಮೆಂಟ್ ಮಾಡಿ ಅದು ನನಗೆ ಸಿಗಲೇ ಇಲ್ಲ. ಸೊ ಆ ರೀತಿಯಲ್ಲಿ ಒಂದು ಇಶ್ಯೂ ಆಗಿತ್ತು. ಮತ್ತು ನಾನು ಬೇರೆ ಫ್ರೆಂಡ್ ಸರ್ಕಲ್ ತುಂಬ ಹೀಗೆ ಹಲವಾರು ಇಂಥ ಫ್ರಾಡ್ ಆನ್ಲೈನ್ ಪ್ರೆಸೆನ್ಸ್ ಇರುವಾಗ ನನಗನ್ಸಿದ್ದೆವು ಇಷ್ಟು ಒಳ್ಳೆಯ ಒಂದು ಆನ್ಲೈನ್ ಅನ್ನು ದುರುಪಯೋಗ ಪಡಬಾರ್ದು ಅಂತ ಹೇಳಿಕೊಂಡು ನನ್ನ ಮೈಂಡಲ್ಲಿ ಬಂದು ಇದರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ಒಂದು ಪ್ಲಾನ್ ಅನ್ನು ಮಾಡಿದೆ. ಸೊ ಇದರಲ್ಲಿ ನಾನೇನು ಮಾಡಿದೆ ಅಂದರೆ, ಈಗ ಮಾರ್ಕೆಟಲ್ಲಿ ಬಿಗ್ ಜೈಂಟ್ಸ್ ತುಂಬ ಬ್ರ್ಯಾಂಡ್ಸ್ ಇದೆ. ಸೊ ಅದರಿಂದ ನಾನು ಏನು ಡಿಫರೆನ್ಸಿಯೇಷನ್ ಕೊಡ್ಬೋದು ಅಂತ ಪ್ರಯತ್ನದಲ್ಲಿ ಒಂದಿಷ್ಟು ಸ್ಟಡಿ ಮಾಡುವಾಗ, ಈಗ ಮಾರ್ಕೆಟಲ್ಲಿ ಬೇಸಿಕಲಿ ತುಂಬ ಆಪ್ಷನ್ಸ್ ಪ್ರಾಡಕ್ಟ್ ಇದಿರುತ್ತದೆ. ಫಾರ್ ಎಕ್ಸಾಂಪಲ್ ಹೇರ್ ಕೇರ್ ಅಲ್ಲಿ ಶ್ಯಾಂಪು ಅಂತ ಇದ್ರೆ ತುಂಬಾ ಹೊಸ ಹೊಸ ಬ್ರ್ಯಾಂಡ್ ಬರ್ತದೆ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕಸ್ಟಮರಿಗೆ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಒಂದು 20 ಪ್ರಾಡಕ್ಟ್ ಇದ್ರೆ ಅದರ ಬೆಸ್ಟ್ ಆಫ್ ಒಂದು ನಾವು ಆ ಪ್ರಾಡಕ್ಟ್ ಅನ್ನು ಸ್ಯಾಂಪಲ್ಸ್ ತರಿಸಿ ಮತ್ತೆ ಅದನ್ನು ಓವರ್ ಆಲ್ ಅದರ ಇಂಗ್ರೀಡಿಯೆಂಟ್ಸ್ ವೈಸ್ ಆಗಿರಲಿ, ಬೇರೆ ಕ್ವಾಲಿಟಿ ಚೆಕ್ಸ್ ಆಗಿರಲಿ, ಅದನ್ನೆಲ್ಲ ಸ್ಟಡಿ ಮಾಡಿ ನಾವು ನಮ್ಮ ಆನ್ಲೈನ್ ಪ್ರೆಸೆನ್ಸ್ ಗೋಕಾರ್ಟೋ ವೆಬ್ಸೈಟ್ ಅಲ್ಲಿ ನಾವು ಲಿಸ್ಟ್ ಮಾಡಿ ಬಿಹಾಫ್ ಆಫ್ ದ ಬ್ರ್ಯಾಂಡ್ ನಾವು ಅದನ್ನು ಮಾರ್ಕೆಟ್ ಮಾಡ್ತೇವೆ. ಈಗ ಆನ್ಲೈನ್ ಅಂತ ಹೇಳೋದು ವಿಷಯ ಇರುವಂತದ್ದೇ, ಇದು ಸಂಪೂರ್ಣವಾಗಿ ಎಲ್ಲವನ್ನು ಸಹ ಒಟ್ಟು ಮಾಡುತ್ತದೆ. ಈಗ ನೀವೀಗ ಬೆಂಗಳೂರಲ್ಲಿ ಇರಿ ಅಥವಾ ನೀವೀಗ ಪುತ್ತೂರಲ್ಲಿ ಇರಿ, ಆನ್ಲೈನ್ ಅಂತ ಹೇಳೋದು ಜಸ್ಟ್ ಮೊಬೈಲಲ್ಲಿ ಇಂಟರ್ನೆಟ್ ಕನೆಕ್ಷನ್ ನಮ್ಮ ಆ್ಯಪ್ ಅಥವಾ ವೆಬ್ಸೈಟ್ ಇದ್ರೆ ಯಾವ ಪ್ರಾಡಕ್ಟ್ಗಳನ್ನು ಯಾವುದೇ ಮೂಲೆಯಿಂದ ನಮಗೆ ಪರ್ಚೇಸ್ ಮಾಡಬಹುದು. ದೂರ ಅನ್ನೋ ವಿಚಾರ ಬರುವುದೇ ಇಲ್ಲ. ಮತ್ತು ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ಗಳು ಡೆವಲಪ್ ಆಗಿದೆ. ಈಗ ಯಾವುದೇ ಲಾಜಿಸ್ಟಿಕ್ಸ್ ಆಗಿರಲಿ ಎಲ್ಲವೂ ಸಹ ನಮಗೆ ಕೈಗೆಟುವ ರೀತಿಯಲ್ಲಿ ಉಂಟು. ಹಾಗಿರುವಾಗ ನಮ್ಗೆ ಈಗ ದೊಡ್ಡ ಪಟ್ಟಣಗಳಲ್ಲಿ ಪೇಟೆಗಳಲ್ಲೇ ಹೋಗಿ ನಾವು ಈ ಕಾಮರ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುದು ಅಥವಾ ಬೇರೆ ಯಾವುದೇ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವ ಅನಿವಾರ್ಯತೆ ನಮಗಿಲ್ಲ. ನಮಗೆ ಬೇಕಾಗುವಂಥದ್ದು ಎಲ್ಲರ ಕೈಲಿ ಈಗ ಮೊಬೈಲ್ ಉಂಟು, ಆರ್ಡರ್ ಮಾಡ್ಬೋದು ಅಂತ ಹೇಳಿದರೆ ಯಾವರಿಗೆ ಎಲ್ಲ ಕಡೆಯಿಂದಲೂ ಆರ್ಡರ್ ಮಾಡ್ಬೋದು. ಅಲ್ಲಿಂದ ನಾವು ಅವರಿಗೆ ಲಾಜಿಸ್ಟಿಕ್ ಮುಖಾಂತರ ಕಳಿಸಿಕೊಡ್ಬೋದು. ಅದೊಂದು. ಆದ ಕಾರಣ ನಮಗೆ ಈ ಪುತ್ತೂರಲ್ಲಿ ಕಷ್ಟ ಅಂತ ಹೇಳಿದರೆ, ನಮಗೆ ಇದಕ್ಕೆ ಕೆಲವೊಂದು ರಿಸೋರ್ಸಸ್ಗಳು, ಇದಕ್ಕೆ ಪ್ಲಾನಿಂಗ್ಗಳು ಆ್ಯಂಡ್ ನಮಗೆ ಇದಕ್ಕೆ ಮೆಂಟರ್ಶಿಪ್ಗಳು, ಗೈಡೆನ್ಸ್ಗಳ ಕೊರತೆಯ ಪರಿಣಾಮವಾಗಿ ಈ ಸಣ್ಣ ಪಟ್ಟಣಗಳಲ್ಲಿ ಇಂಥ ಬಿಸ್ನೆಸ್ಗಳು ಹುಟ್ಟುತ್ತಾ ಇಲ್ಲ ಅಂತ ಹೇಳೋದನ್ನು ಬಿಟ್ಟರೆ, ಟ್ಯಾಲೆಂಟಿಗೆ, ಪ್ರತಿಭೆಗಳಿಗೆ ಹಳ್ಳಿಯವರಿಗಾಗಲಿ ಅಥವಾ ಇವರಿಗಾಗಲಿ ಕೊರತೆ ಇಲ್ಲ. ಆದರೆ ನಮಗೆ ಅದಕ್ಕೆ ಸರಿ ಮಾರ್ಗದರ್ಶನ ನೀಡುವಂಥ ಜನಗಳು ಹಳ್ಳಿಯಲ್ಲಿ ಸಿಕ್ಕುವುದಿಲ್ಲ. ಯಾಕಂದರೆ ಹಳ್ಳಿಯ ಹೆಚ್ಚಿನವರು ಒಂದು ಸಣ್ಣ ಪುಟ್ಟ ಸ್ವಉದ್ಯೋಗ ಮಾಡ್ತಾರೆ, ಇಲ್ಲದಿದ್ದರೆ ಕೃಷಿಯನ್ನು ಅವಲಂಬಿತವಾಗಿದ್ದಾರೆ. ಆದ ಕಾರಣ ಈ ಮಾರ್ಗದರ್ಶನದ ಕೊರತೆಯಿಂದ ಪಟ್ಟಣಗಳಲ್ಲಿ ಇಂಥ ಇ ಕಾಮರ್ಸ್ ಅಥವಾ ಬೇರೆ ಬ್ರ್ಯಾಂಡ್ಗಳು ಜನಿಸಲು ಸಾಧ್ಯ ಕಷ್ಟ ಆಗ್ತಾ ಇದೆ ಅಂತ ಹೇಳೋದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಈಗಿನ ಕಾಲಕ್ಕೆ ಅಂತ ಹೇಳಿ ನನಗೆ ಅನಿಸ್ತದೆ. ಕಾರ್ತಿಕ್ ಅವರೇ,
ಈ ವ್ಯವಹಾರನ ಶುರು ಮಾಡುವಾಗ ಮೊದಲಾಗಿ ಯೋಚನೆ ಮಾಡಬೇಕಾದ್ದು ನಾವು ಯಾವ ವಸ್ತುಗಳನ್ನ ಮಾರ್ಕೆಟಿಂಗ್ ಮಾಡಲಿಕ್ಕೆ ಶುರು ಮಾಡ್ಬೋದು ಅಂತ. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದ್ದಾರೆ. ಹೌದು, ಅವರು ಜಗತ್ತಿನ ಎಲ್ಲಾ ವಸ್ತುಗಳನ್ನ ಮಾರುವಂತಹ ಒಂದು ಉದ್ಯೋಗ ಮಾಡ್ತಾರೆ. ಮತ್ತೆ ನಮಗೆ ಸಾಮಾನ್ಯವಾಗಿ ಅನ್ಸೋದು ಇದೆಲ್ಲ ಸ್ಯಾಚುರೇಟ್ ಆದ ಮಾರ್ಕೆಟ್, ಇಲ್ಲಿ ನಮಗೆ ಅವಕಾಶ ಸಿಗಲಿಕ್ಕಿಲ್ಲ ಅಂತ ಭಾವನೆ ಮೊದಲು ಬರ್ತದೆ. ಇದರಲ್ಲಿ ಜಿರಳೆ ಹಾಗೆ ಮೂಗು ತೋರಿಸಬೇಕಾದಂತ ಒಂದು ಅಗತ್ಯ ಇರ್ತದೆ. ಯಾಕಂದ್ರೆ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು, ನಮ್ಮದು ಇಂಥ ಪ್ರಾಡಕ್ಟ್. ನೀವು ಆರಂಭಿಸುವಾಗ ಯಾವ ಪ್ರಾಡಕ್ಟ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ರಿ ಮತ್ತು ಆಯಾಯ ಪ್ರಾಡಕ್ಟ್ಗಳನ್ನ ನಿಮಗೆ ಕೊಡಬೇಕಾದಂತಹ ಮ್ಯಾನುಫ್ಯಾಕ್ಚರರ್ಸ್ ಯಾರು, ಅದರ ತಯಾರಕರು ಯಾರು, ಅವ್ರನ್ನ ಸಂಪರ್ಕಿಸೋದು ಹೇಗೆ, ಇದರ ಬಗ್ಗೆ ಹೇಗೆ ಅಧ್ಯಯನ ಮಾಡಿದ್ರಿ? ಒಂದು ನಮ್ಮ ಗೂಗಲ್ ಸರ್ಚ್ ಇಂಜಿನ್ ಏನು ಹೇಳ್ತೇವೆ ಅದರಿಂದ ನಾವು ಸರ್ಚ್ ಮಾಡಿ ಲೋಕಲ್ ಮ್ಯಾನುಫ್ಯಾಕ್ಚರ್ ಅನ್ನು ಲಿಸ್ಟ್ ಮಾಡಿ ಕೆಲವೊಂದು ಕಾಂಟ್ಯಾಕ್ಟ್ ಮಾಡಿ ಅವರ ಡೈರೆಕ್ಟ್ ಅಪ್ರೋಚ್ ಆಗಿ ಅಲ್ಲಿ ಮಾತುಕತೆ ಆಗಿ ನಾವು ಯಾಕೆ ವಿಸ್ಟ್ಯಾಂಡ್ ಆಗ್ತೇವೆ ಈ ಕ್ರೌಡ್ ಅಲ್ಲಿ ಅಂತ ಹೇಳಿ ಅವರನ್ನು ಕನ್ವಿನ್ಸ್ ಮಾಡಿ ಅವರನ್ನು ಆನ್ ಬೋರ್ಡ್ ಮಾಡ್ತಾ ಇದ್ದೇವೆ ಬೇಸಿಕಲಿ. ಅದಾಗಿ ಕೆಲವೊಂದು ಮ್ಯಾನುಫ್ಯಾಕ್ಚರ್ಸ್ ಬೇರೆ ನಮ್ಮ ಸಿಮಿಲರ್ ಕಾಂಪಿಟೇಟರ್ ಏನು ಹೇಳ್ತೇವೆ ಅಲ್ಲಿ ಸೆಲ್ ಮಾಡ್ತಿದ್ದಾರೆ, ಅವರನ್ನು ನಾವು ಅಪ್ರೋಚ್ ಆಗಿ ಅವ್ರ ಹತ್ರ ನಮ್ಮದು USB ಏನಿದೆ ಅದನ್ನೆಲ್ಲ ಹೇಳಿ ನಾವು ಅವರನ್ನು ಆನ್ ಬೋರ್ಡ್ ಮಾಡ್ತಿದ್ದೇವೆ. ಅದು ಸೆಕೆಂಡ್. ಮತ್ತೆ ಇನ್ನೊಂದು ಹೇಳಬೇಕಿದ್ರೆ ಪ್ರಾಡಕ್ಟ್ ವಿಷಯದಲ್ಲಿ ನಾವು ಈಗ ಫುಡ್ ಪ್ರಾಡಕ್ಟ್ ಅಲ್ಲಿ ಕೆಲವು ಕ್ಯಾಶು ಅದಿದೆ, ಕಾಫಿ ಇದೆ, ಟೀ ಇದೆ, ಮತ್ತೆ ವುಡ್ ಪ್ರೆಸ್ ಆಯಿಲ್ ಅಂತ ವಿಧ ವಿಧವಾದ ನಮ್ಮ ಗಾಣದ ಎಣ್ಣೆ ಏನು ಹೇಳ್ತೇವೆ ಕೆಲವು ಸರ್ಟೆನ್ ಟೆಂಪರೇಚರ್ ಅಲ್ಲಿ ಗ್ರೈಂಡ್ ಮಾಡಿ ಅದನ್ನು ಔಟ್ಪುಟ್ ತೆಗಿತಾರೆ. ಸೊ ಅಂತಹ ಒಳ್ಳೊಳ್ಳೆ ಮ್ಯಾನುಫ್ಯಾಕ್ಚರ್ ಅನ್ನು ನಾವು ಆಯ್ಕೆ ಮಾಡಿ ನಾವು ಕಸ್ಟಮರಿಗೆ ಡೈರೆಕ್ಟ್ ಆಗಿ ತಲುಪಿಸುವ ಕೆಲಸ ನಾವು ಮಾಡ್ತಾ ಇದ್ದೇವೆ. ಮತ್ತೊಂದು ಸ್ಯಾಚುರೇಟೆಡ್ ಮಾರ್ಕೆಟ್ ಅಂತ ನೀವು ಹೇಳಿದ್ರಿ, ಅದು ಒಪ್ಲಿಕ್ಕೆ ಈಗ ನಮಗೆ ಅಂದ್ರೆ ಈಗ ನಮಗೆ ಅನಿಸ್ತದೆ ಅಂದ್ರೆ ಫ್ಲಿಪ್ಕಾರ್ಟ್ ಉಂಟಲ್ಲ, ಅಮೆಝಾನ್ ಉಂಟಲ್ಲ, ಫ್ಲಿಪ್ಕಾರ್ಟ್ ಉಂಟಲ್ಲ, ಅಮೆಝಾನ್ ಉಂಟಲ್ಲ, ಅದು A to Z ಪ್ರಾಡಕ್ಟ್ ಗಳನ್ನು ಸೆಲ್ ಮಾಡ್ತದೆ. ಅಥವಾ ಫ್ಯಾಷನ್ಗೆ ಹೋದ್ರೆ ಅಜಿಯೋ ಉಂಟು, ಮಿಂತ್ರಾ ಉಂಟು, ಮತ್ತೆ ಕೆಲವೊಂದು ಹಳೆಯ ಇದಿತ್ತು ಸ್ನ್ಯಾಪ್ಡೀಲ್ ಅಥವಾ ಜಬಾಂಗ್ ಅಂತ ಹೇಳುವ ಕೆಲವು ಕಾಮರ್ಸ್ ಸೈಟ್ಗಳಿತ್ತು, ಅದೆಲ್ಲ ಈಗ ಅಷ್ಟಾಗಿ ನಡೀತಾ ಇಲ್ಲ. ವಿಷಯ ಅಂತಂದ್ರೆ ನಮಗೆ ನಮಗೆ ಕಣ್ಣಿಗೆ ಕಾಣುವಾಗ ಇದು ಮಾರ್ಕೆಟ್ ಸ್ಯಾಚುರೇಟೆಡ್ ಆಯ್ತು ಅಂತ ಹೇಳಿ ನಮಗೆ ಅನಿಸ್ತದೆ. ಆದರೆ ಇಂಡಿಯಾದಲ್ಲಿ ಯಾವುದೇ ಮಾರ್ಕೆಟ್ ಇನ್ನೂ ಸರಿಯಾಗಿ ಓಪನ್ ಅಪ್ಪೇ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನೀವೀಗ 2016 ಯಾವಾಗ ಜಿಯೋ ಫ್ರೀಯಾಗಿ ಎಲ್ಲರಿಗೂ ಇಂಟರ್ನೆಟ್ ಕೊಟ್ಟು ಇಂಟರ್ನೆಟ್ ಯೂಸ್ ಮಾಡುವುದನ್ನು ಜನರಿಗೆ ತಲುಪಿಸಿತು, 2016 ಯಾವುದೇ ರೀತಿಯ ಆನ್ಲೈನ್ ಸೇಲ್ಗಳೆಲ್ಲ ಆಗ್ತಾನೆ ಇರಲಿಲ್ಲ. ಅಂದರೆ ನಾವು ಆಗ ಡಿಗ್ರಿ ಸ್ಟೂಡೆಂಟ್ ಆಗಿರುವಾಗ ನಮ್ಮಲ್ಲೆಲ್ಲ ಆಗ ಆನ್ಲೈನಲ್ಲಿ ತರಿಸುವಂಥ ಇದು ತುಂಬ ಕಮ್ಮಿ ಇತ್ತು. ಯಾವಾಗ ಇಂಟರ್ನೆಟ್ ಎಲ್ರಿಗೂ ಸಿಕ್ಕಿತ್ತು ಆಗ ಇಂಟರ್ನೆಟ್ ಇದು ಜಾಸ್ತಿ ಆಯಿತು. ಈಗ ಸಿಂಪಲ್ ಒಂದು ಡೇಟಾವನ್ನು ನಾನು ಹೇಳ್ತೇನೆ. ವರ್ಲ್ಡ್ಸ್ ನಂಬರ್ 1 ಎಕಾನಮಿ US, ಅವರದ್ದು ಮೋರ್ ದೆನ್ $27-28 ಟ್ರಿಲಿಯನ್ ಎಕಾನಮಿ ಅದು. ಇಂಡಿಯಾದ ಎಕಾನಮಿ $3 ಟ್ರಿಲಿಯನ್. ಬಿಫೋರ್ ಕೋವಿಡ್ ವರೆಗೆ US ಅಲ್ಲಿ ಆನ್ಲೈನ್ ಸೇಲ್ಸ್ ಅದು ಡೆವಲಪ್ಡ್ ಎಕಾನಮಿ, ಅಲ್ಲಿ ಆಗ್ತಿದ್ದದ್ದು 12-15% ಆನ್ಲೈನ್ ಸೇಲ್ಸ್ ಆಗ್ತಿದ್ದದ್ದು ಟೋಟಲ್ ಅಲ್ಲಿ. ಉಳಿದ ಸೇಲ್ಸ್ಗಳೆಲ್ಲ ಸಹ ಇದು ಮಾಮೂಲಿ ಆಫ್ಲೈನ್ ಸ್ಟೋರ್ಸ್ಗಳಲ್ಲಿ ರೀಟೇಲ್ಸ್ ಸ್ಟೋರ್ಗಳಲ್ಲಿ ಸಾಂಪ್ರದಾಯಿಕವಾಗಿ ಆಗ್ತಾ ಇತ್ತು. ಪೋಸ್ಟ್ ಕೋವಿಡ್ ಅದು 25-30% ರೀಚ್ ಆಗಿದೆ ಅಷ್ಟೇ. ಸ್ಟಿಲ್ ಅಲ್ಲಿ ಸಹ 70% ಆಫ್ ದ ಸೇಲ್ಸ್ ಎಲ್ಲ ಪ್ರಾಡಕ್ಟ್ ಆಫ್ಲೈನಲ್ಲಿ ಸೇಲ್ ಆಗ್ತಾ ಉಂಟು. ಅದೇ ಇಂಡಿಯಾಕ್ಕೆ ಕಂಪೇರ್ ಮಾಡಿದರೆ ಅದು ಇನ್ನೂ ಸಿಂಗಲ್ ಡಿಜಿಟ್ಸ್ ಅಲ್ಲಿ ಉಂಟು. ಈಗ 25% CAGR ಅಲ್ಲಿ ಆನ್ಲೈನ್ ಬಿಸ್ನೆಸ್ಗಳು ಇಂಡಿಯಾದಲ್ಲಿ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದ ಕಾರಣ ನಮಗೆ ಇದು ಸ್ಯಾಚುರೇಟೆಡ್ ಆಗಲೇ ಇಲ್ಲ. ಇದು ಆನ್ಲೈನ್ ಬಿಸ್ನೆಸ್ ಅಂತ ಹೇಳಿಲ್ಲ, ಯಾವುದೇ ಬಿಸ್ನೆಸ್ಗಳಾಗಲಿ. ಮತ್ತೊಂದಂತಂದರೆ ಇದು ಬೇರೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳ ಪ್ರಕಾರ ಇಂಡಿಯಾದ ಎಕಾನಮಿ ಸಹ ಇನ್ನು ಮುಂದಿನ 5 ವರ್ಷಗಳಿಗೆ $1 ಟ್ರಿಲಿಯನ್ ಅಥವಾ 2047ಗೆ $30 ಟ್ರಿಲಿಯನ್ ಇನ್ ಎಕಾನಮಿ ಆಗ್ತದೆ ಅಂತ ಹೇಳುವ ಈ ಪ್ರೊಜೆಕ್ಷನ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ $1 ಟ್ರಿಲಿಯನ್ ಭಾರತದ ಎಕಾನಮಿಗೆ ಆ್ಯಡ್ ಆಗ್ತಾ ಹೋಗ್ತದೆ ಅಂತ ಹೇಳಿದರೆ ಈಗ ನಾವು $3 ಟ್ರಿಲಿಯನ್ ಅಲ್ಲಿ ಇದ್ದೇವೆ. ಈಗ 3 ಇದ್ದದ್ದು 6 ಆಗಬೇಕು ಅಂತ ಹೇಳಿದ್ರು ಸಹ ಈಗದ ಇಂಡಿಯಾದ ಪ್ರೊಡಕ್ಷನಿನ ಡಬಲ್ ಆಗಬೇಕು ಅಂತ ಹೇಳಿದರೆ ಈಗದ ಯಾವುದು ಕಾಮರ್ಸ್ ಇಂಡಸ್ಟ್ರಿಗಳು ಇರ್ತದಲ್ಲ ಇಂಥದ್ದು ಇನ್ನೊಂದು 10 ಕಂಪನಿಗಳು ಎಲ್ಲ ಸೆಕ್ಟರ್ಗಳಲ್ಲಿ ಬರಬೇಕು, ಅವಕಾಶ ಇದೆ. ಆದ ಕಾರಣ ಸಿಕ್ಕಾಪಟ್ಟೆ ಅವಕಾಶ ಇದೆ. ಮೋಸ್ಟ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಸ್ ಆಫ್ ದ ವರ್ಲ್ಡ್ ಸಹ ಈ ಸೆಂಚುರಿಯನ್ನೇ ಇಂಡಿಯಾಕ್ಕೋಸ್ಕರ ಬೆಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಸಕ್ಸಸ್ಫುಲ್ ಆದ ಒಂದು ಬಿಸ್ನೆಸ್ ಜನಗಳು ಯಾಕೆ ಇಂಡಿಯಾದಕ್ಕೆ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಆಲ್ರೆಡಿ ಎಲ್ಲ ನೋಡಿದವರು, ಅವರು ಇಂಡಿಯಾವನ್ನು ಬೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೇಜರ್ಲಿ ನಮ್ಮಲ್ಲಿರುವಂತಹ ಹ್ಯೂಮನ್ ರಿಸೋರ್ಸಸ್ 140 crore ಪೀಪಲ್ ಇದ್ದಾರೆ. ಆಗಿರುವಾಗ ಈಗ 70 crore ಪೀಪಲ್ ಮೊಬೈಲ್ ಇಂಟರ್ನೆಟ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದಿನ್ನು ಜಾಸ್ತಿ ಆಗ್ತದೆ ಆ್ಯಂಡ್ ಅದರಲ್ಲಿ ಆನ್ಲೈನ್ ಸೇಲ್ಸು ಎಲ್ಲವೂ ಜಾಸ್ತಿ ಆಗ್ತದೆ. ಸೊ ನಮಗೆ ಆಪರ್ಚುನಿಟಿ ಸಿಕ್ಕಾಬಟ್ಟೆ ಉಂಟು ಗ್ರೋ ಆಗಲಿಕ್ಕೆ. ಆ್ಯಂಡ್ ಇದು ಜಸ್ಟ್ ಶಿಶು ಅವಸ್ಥೆಯಿಂದ ತರುಣಾವಸ್ಥೆಗೂ ತಲುಪಲಿಲ್ಲ.
ಈಗ ಯಾವುದೇ ಆನ್ಲೈನ್ ಪ್ರಾಥಮಿಕ ಹಂತದಲ್ಲೇ ನಾವು ಇದ್ದೇವೆ. ಖಂಡಿತ ಪ್ರಾಥಮಿಕ ಹಂತದಲ್ಲೇ ಉಂಟಷ್ಟು. ಅಂದರೆ 2016 ಇಂಟರ್ನೆಟ್ ಪೆನೆಟ್ರೇಷನ್ ಸ್ಟಾರ್ಟ್ ಆಯಿತು. ಅದಾದ ಮೇಲೆ ಈಗ ಎಷ್ಟಾಯಿತು, ಈಗ ಒಂದು 6-7 ಇಯರ್ಸ್ ಆಯ್ತು ಅಷ್ಟೇ. ಈಗ ಒಂದು ಬಿಸ್ನೆಸ್ಸು ಇದು ದೊಡ್ಡದಾಗಿ ಪ್ರಾಫಿಟೇಬಲ್ ಆಗಲಿಕ್ಕೂ ಸಹ ಒಂದು 7-8-10 ವರ್ಷಗಳು ಬೇಕು. ಇಡೀ ಇಂಟರ್ನೆಟ್ ಇಂಡಕ್ಕೆ ಕರೆಕ್ಟಾಗಿ ಬಂದೇ 10 ವರ್ಷ ಆಗಲಿಲ್ಲ. ಸೊ ಇನ್ನೂ ಬೆಳೀಲಿಕ್ಕೆ ಸಿಕ್ಕಾಪಟ್ಟೆ ಆಪರ್ಚುನಿಟಿ ಉಂಟು ಇದರಲ್ಲಿ. ಕಾರ್ತಿಕ್ ಅವರೇ, ನಿಮ್ಮ ಬೋರ್ಡ್ಗೆ ಯಾರನ್ನು ಸೇರಿಸ್ಕೊಳ್ಬೇಕು, ಯಾವ ತಯಾರಕರನ್ನ ನೀವು ಒಳಗೊಳ್ಳಬೇಕು ಅನ್ನುವ ಹಂತದಲ್ಲಿ ನೀವು ತುಂಬಾ ಜನರನ್ನ ಭೇಟಿಯಾಗಿದ್ದೀರಿ. ಈ ಹಂತದಲ್ಲಿ ಅವರು ನಿಮ್ಮೊಂದಿಗೆ ಹೇಗೆ ವ್ಯವಹರಿಸ್ತಾರೆ? ಇವರೇನು ದೊಡ್ಡ ಅಮೆಜಾನ್ ಕಂಪನಿಯ, ಯಾರು ಪುತ್ತೂರು ಹಳ್ಳಿ ಸಣ್ಣ ಪುಟ್ಟ ನೆಟ್ಟಾಗಿಟ್ಟ ಹಳ್ಳಿ ಹುಡುಗರು ಅನ್ನೋ ರೀತಿಯಲ್ಲಿ ತುಂಬಾ ತಾಸಾರವಾಗಿ ಅಂತ ನಿಮ್ಮನ್ನ ಟ್ರೀಟ್ ಮಾಡಿದ್ದುಂಟಾ? ಇಲ್ಲ, ಖಂಡಿತ ಇಲ್ಲ. ತುಂಬಾ ಜನ ಇದಕ್ಕೆ ಬೆಂಬಲ ಕೊಟ್ಟರು. ಯಾಕೆ ಹೇಳಿದ್ರೆ ನಮ್ಮ ಐಡಿಯಾಲಜಿ ಏನಿದೆ, ಈಗ ನಾನು ಆಗಲೇ ಹೇಳಿದ ಹಾಗೆ ತುಂಬಾ ಬ್ರ್ಯಾಂಡ್ ಇದ್ದಾಗ ಮಲ್ಟಿಪಲ್ ಆಪ್ಷನ್ಸ್ ಅಂತ ಏನ್ ಹೇಳ್ತೇವೆ, ಅದು ಇದ್ದಾಗ ಜನರಿಗೆ ತಗೊಳ್ಳಿಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಗೊಂದಲ ಜಾಸ್ತಿ. ಅದೇ ನೀವು ಸಿಂಪಲ್ ಆಗಿ ಕ್ಲೀನ್ ಆಗಿ ಕೊಡ್ತಿದ್ರೆ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅದಕ್ಕೆ ಒಳ್ಳೆ ಮಾರ್ಕೆಟ್ ಉಂಟು. ಹಾಗಾಗಿ ಮತ್ತೆ ಇನ್ನೊಂದು, ಈಗ ನಾವು ಈಗ ಇದರಲ್ಲಿ ಮಾತಾಡೋದಿದ್ರೆ, ನಾವು ಈಗ ನಮ್ಮದು USB ಅಂತ ಹೇಳ್ತಿದ್ರೆ, ಒಂದು ನಾವು ಫ್ರೆಶ್ ಬ್ಯಾಚ್ ಈಗ ದುಕಾನ್ ಅಂದ್ರೆ ಅಂಗಡಿಗಳಲ್ಲಿ ಹೋದಾಗ ನಿಮಗೆ ನಿಯರ್ ದಿ ಎಕ್ಸ್ಪೈರಿ ಅಂತ ಪ್ರಾಡಕ್ಟ್ಗಳು ಸಿಕ್ಕುವ ಸಾಧ್ಯತೆ ಜಾಸ್ತಿ. ನಮ್ಮ ಕ್ವಾಲಿಟಿ ಚೆಕ್ಸ್ ಅಂದ್ರೆ ನಮ್ಮ ಕೆಲವೊಂದು ಎಂತ ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರ್ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ ಇರೋ ಕಾರಣ ಆದಷ್ಟು ಒಳ್ಳೆ ಫ್ರೆಶ್ ಬ್ಯಾಚ್ ಅನ್ನು ಕೊಡ್ಲಿಕ್ಕೆ ನಾವು ಡೆಲಿವರಿ ಮಾಡಲಿಕ್ಕೆ ನಾವು ಪ್ರಯತ್ನದಲ್ಲಿದ್ದೇವೆ. ಸೊ ಅದರಿಂದಾಗಿ ನಮ್ಮ ಪ್ರಾಡಕ್ಟ್ ಕನ್ಸಿಸ್ಟೆನ್ಸಿ ಮತ್ತೆ ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ನಮಗೆ ಉತ್ತಮ ಆಗಿ ಇದೆ. ಮತ್ತೊಂದೇನು ಅಂದರೆ, ಈಗ ನಾವು ಈಗ ಯಾವುದೇ ಮ್ಯಾನುಫ್ಯಾಕ್ಚರ್ಗಳನ್ನು ನಾವು ಈಗ ಅಪ್ರೋಚ್ ಆಗ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದು ನಮಗೆ ಯಾವುದೆಲ್ಲ ಕೆಟಗರಿಯನ್ನು ಮೇಜರ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮೇಜರ್ಲಿ ಇಂಗ್ರೀಡಿಯೆಂಟ್ ಟ್ರಾನ್ಸ್ಫರ್ ಅಂತ ಹೇಳೋದು ಈ ಒಂದು ನಾವು ತಿನ್ನುವ ವಸ್ತುಗಳಲ್ಲಿ, ಇನ್ನೊಂದು ನಮ್ಮ ಸ್ಕಿನ್ ಕೇರು, ಹೇರ್ ಕೇರು, ನಮ್ಮ ಪ್ರಸಾದನ ಸಾಮಗ್ರಿಗಳಲ್ಲಿ, ಒಂದು ದೇಹದ ಒಳಗೆ ಅದರಲ್ಲಿ ಇಂಗ್ರೀಡಿಯೆಂಟ್ ಅಂತ ಹೇಳುವಂಥದ್ದು ತುಂಬಾ ಮ್ಯಾಟರ್ ಆಗ್ತದೆ. ಅದು ತುಂಬಾ ಇಂಪಾರ್ಟೆಂಟ್. ಇತ್ತೀಚೆಗೆ ಜನರು ಅದರ ಬಗ್ಗೆ ತುಂಬಾ ಕಾಳಜಿ ವಹಿಸಲಿಕ್ಕೆ ಶುರು ಮಾಡಿದ್ದಾರೆ. ಅದಲ್ಲದೆ ಎಲ್ಲರೂ ಸಹ ಈಗ ಒಂದು ಫಂಕ್ಷನ್ಗೆ ಹೋಗೋದಾದ್ರೂ ಸಹ ಮೇಕಪ್ ಮೇಕಪ್ ಆರ್ಟಿಸ್ಟ್ನ ಕಳಿಸಿ ಮೇಕಪ್ ಮಾಡಿಕೊಳ್ತಾರೆ. ಅಥವಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕಂಟೆಂಟ್ ಕ್ರಿಯೇಷನ್ ಮಾಡುವವರು ಸಹ, ಡ್ಯಾನ್ಸ್ ಅಥವಾ ರೀಲ್ಗಳನ್ನು ಮಾಡುವವರು ಸಹ, ಪ್ರತಿಯೊಬ್ಬರು ಸಹ ಈ ಮೇಕಪ್ ಇದರ ಬಗ್ಗೆ, ಸೌಂದರ್ಯದ ಬಗ್ಗೆ ಭಯಂಕರ ಜಾಸ್ತಿ ಪ್ರಜ್ಞೆಯನ್ನು ಹೊಂದಿದ್ದಾರೆ. ಆದ ಕಾರಣ ನಾವೀಗ ಯಾವಾಗ ಅಪ್ರೋಚ್, ಈಗ ನಾವು ಇವರನ್ನು ಅಪ್ರೋಚ್ ಆಗುವಾಗ ನಾವು ಆದಷ್ಟು ಇಂಥ ಪ್ರಾಡಕ್ಟ್ಗಳಲ್ಲಿ ಇದು ಹಾರ್ಮ್ಫುಲ್ ಕೆಮಿಕಲ್ಗಳು ತುಂಬ ಕಮ್ಮಿ ಇರುವಂಥದ್ದು, ಅಂದರೆ ಕೆಲವೊಂದು ಕೆಮಿಕಲನ್ನು ಹಾಕದೇ ಇರ್ಲಿಕ್ಕೆ ಆಗುವುದೇ ಇಲ್ಲ. ಆಗಿರುವಾಗ ಎಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ನಮಗೆ ಸಿಗ್ತದೆ ಅಂಥ ಪ್ರಾಡಕ್ಟ್ಗಳನ್ನು ನಾವು ಪ್ರೊಕ್ಯೂರ್ ಮಾಡೋದಾಗಲಿ ಅಂಥವರನ್ನು ನಾವು ಅಪ್ರೋಚ್ ಆಗ್ತೇವೆ. ಅಪ್ರೋಚ್ ಆಗುವಾಗ ಮುಖ್ಯವಾಗಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಈಗ ಬೇರೆ ಅಮೆಝಾನ್ ಅಥವಾ ಬೇರೆ ಇ-ಕಾಮರ್ಸ್ ದೈತ್ಯರ ಅಲ್ಲಿಗೆ ಹೋಗುವಾಗ, ಈಗ ಒಂದು ಸಿಂಪಲ್ ಆಗಿ ಒಂದು ಅಲೋವೆರಾ ಜೆಲ್ ಅಂತ ಇಟ್ಕೊಳ್ಳಿ. ಅಲೋವೆರಾ ಜೆಲ್ಲನ್ನು ಅಲ್ಲಿ ಸೆಲ್ ಮಾಡುವವರು 100 ಜನ ಇರ್ತಾರೆ. 100 ಜನ ಅಲೋವೆರಾ ಜೆಲ್ಗಳನ್ನು ಸೆಲ್ ಮಾಡ್ತಾರೆ ಅಂತ ಹೇಳಿದರೆ, ನಮಗೆ ನಾವು ಅಲೋವೆರಾ ಜೆಲ್ ಅಂತೇಳಿ ಸರ್ಚ್ ಮಾಡಿದರೆ ಆಗ 100 ಪ್ರಾಡಕ್ಟ್ಗಳು ಬರ್ತದೆ. ನಮಗೆ ನಾವು ಯಾವುದನ್ನು ಅದರಲ್ಲಿ ಆಯ್ಕೆ ಮಾಡಿಕೊಳ್ತೇವೆ, ಒಂದು ಕಸ್ಟಮರ್ಸ್ ರಿವ್ಯೂಸನ್ನು, ಜಾಸ್ತಿ ರಿವ್ಯೂಸ್ ಯಾರಿಗೆ ಉಂಟು, ಒಳ್ಳೆ ರಿವ್ಯೂಸ್ ಯಾರಿಗೆ ಉಂಟು, ಅವರದ್ದನ್ನು ಅಪ್ರೋಚ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ಗಳು ಮೇಲೆ ಫಸ್ಟಿಗೆ ಯಾವುದು ಸಿಗ್ತದೆ ಅದನ್ನು ಫಸ್ಟಿಗೆ ಅಲೋವೆರಾ ಜೆಲ್ ಇವರು ಸಿಕ್ಕಿತ್ತು ಅಂತ ಹೇಳಿ ನಾವು ಇದು ಬೈ ಮಾಡ್ತೇವೆ. ಸೊ ಅಲ್ಲಿ ರ್ಯಾಂಕಿಂಗ್ ಮಾಡಲಿಕ್ಕೆ ಸಹ ಅವರು ದೊಡ್ಡ ಮಟ್ಟದ ಹಣಗಳನ್ನು ತಗೊಳ್ತಾರೆ. ಯಾಕಂತ ಹೇಳಿದ್ರೆ ಫಸ್ಟಿಗೆ ಬರ್ತದೆ ಹಾಗೆ ಅಂತ ಹೇಳಿ ಅದೊಂದು. ಈಗ ಸಣ್ಣ ಸಣ್ಣ ಮ್ಯಾನುಫ್ಯಾಕ್ಚರ್ಗಳಿಗೆ ಅಲ್ಲಿ ಹೋಗಿ ಅಲ್ಲಿ ಕಾಂಪೀಟ್ ಮಾಡಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಈಗ ಒಂದು ಟೈರ್ 2 ಅಥವಾ ಟೈರ್ 3 ಸಿಟಿಗಳಲ್ಲಿ ಒಂದು ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅವರಿಗೆ ಅಲ್ಲಿ ಹೋಗಿ ಅವರಿಗೆ ವೆಬ್ಸೈಟ್ ಮಾಡಲಿಕ್ಕೆ ಅವರಿಗೆ ಅಷ್ಟು ಅದಕ್ಕೆ ಎಕ್ಸ್ಟ್ರಾ ಖರ್ಚುಗಳಾಗ್ತದೆ. ಪ್ಲಸ್ ಆನ್ಲೈನಲ್ಲಿ ಆದಮೇಲೆ ಅಲ್ಲಿ ಸಹ ರ್ಯಾಂಕಿಂಗ್ ಇಷ್ಟೆಲ್ಲ ಅಮೌಂಟ್ ಕೊಡಬೇಕು ಅಂತ ಹೇಳುವಾಗ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಅವರ ಪ್ರಾಡಕ್ಟ್ ತುಂಬ ಒಳ್ಳೆದಿರ್ತದೆ. ಅಂಥ ಜನಗಳನ್ನು ನಾವು ಕಾಂಟ್ಯಾಕ್ಟ್ ಆಗಿ ನಮ್ಮ ವೆಬ್ಸೈಟ್ಗಳಿಗೆ ಆನ್ಬೋರ್ಡ್ ಆಗಿ ಮಾಡ್ತೇವೆ. ಆನ್ಬೋರ್ಡ್ ಮಾಡುವಾಗ ನಾವು ಯಾವುದೇ ರೀತಿಯ ದುಡ್ಡನ್ನು ಚಾರ್ಜ್ ಮಾಡೋದಿಲ್ಲ, ಫ್ರೀಯಾಗಿ ಆನ್ಬೋರ್ಡ್ ಮಾಡ್ತೇವೆ ಆ್ಯಂಡ್ ಪ್ರಮೋಷನ್ ಮಾಡಿ ಕೊಡ್ತೇವೆ. ನಮ್ಮ ವೆಬ್ಸೈಟ್ಗಳಿಗೆ ಟ್ರಾಫಿಕ್ ತಂದು ಅವರಿಗೆ ಸೇಲ್ಸ್ ಮಾಡಿ ಕೊಡುವಂಥದ್ದು ಇದೊಂದು. ಮತ್ತೊಂದು, ನಾವು ಇಂಗ್ರೀಡಿಯೆಂಟ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳೋದನ್ನು ಜಾಸ್ತಿಯಾಗಿ ನೋಡ್ತೇವೆ. ಮತ್ತು ಕೆಲವೊಂದು ಪ್ರಾಡಕ್ಟ್ಗಳು ತುಂಬ ಲೋಕಲ್ಲಿ ತುಂಬ ಹೆಸರು ಮಾಡಿರ್ತದೆ. ಕೆಲವೊಂದು ತೈಲಗಳು ಉಂಟು, ನಾವು ಸಹ ಸಣ್ಣಾಗಿರೋ ಯೂಸ್ ಮಾಡ್ತಿದ್ದೇವೆ. ಅದನ್ನು ನಾವು ಕೆಲವೊಂದು ಸಲ ಗಾಯಕ್ಕೆ ಅಥವಾ ಎಂತಾರು ಬಿದ್ದು ಆಗಿದ್ರೆ ಎಂತ ಆಗಿದ್ರೆ ನಾವು ಹಚ್ತಿದ್ದೆವು. ಅಂಥ ಪ್ರಾಡಕ್ಟ್ಗಳು ಈಗ ಬೆಂಗಳೂರಲ್ಲಿ ನಮಗೆ ಸಿಗುವುದಿಲ್ಲ. ಅಂದರೆ ಅವರಿಗೆ ಸ್ಕೇಲ್ ಮಾಡಲಿಕ್ಕೆ ಆಪರ್ಚುನಿಟಿಯೇ ಇಲ್ಲ, ಅವರಿಗೆ ಗೊತ್ತಾಗುದಿಲ್ಲ ಆನ್ಲೈನಲ್ಲಿ ಹೀಗೆ ಸೆಲ್ ಮಾಡುವುದು, ಇದೆಲ್ಲ ಗೊತ್ತೇ ಆಗಲಿಲ್ಲ. ಸೊ ಇದೆ ಸ್ಯಾಚುರೇಷನ್ ಆಗಲಿಕ್ಕೆ ಕೆಲವು ಜನರಿಗೆ ಅದು ತಲುಪಲೇ ಇಲ್ಲ ಇನ್ನು, ಅದು ಮ್ಯಾನುಫ್ಯಾಕ್ಚರರ್ಗಳಿಗೆ ಆನ್ಲೈನ್ ಆಗಿ ಇದು ಮಾಡಿ ಅಂಥವರನ್ನು ನಾವು
ಕನೆಕ್ಟ್ ಮಾಡಿ ನಾವು ಅವರೊಟ್ಟಿಗೆ ಅಪ್ರೋಚ್ ಆಗ್ತಾ ಇದ್ದೇವೆ, ಹಾಗೆ ಮಾಡ್ತಾ ಇದ್ದೇವೆ. ಸೊ ಆದಷ್ಟು ನಾವೀಗ ದೊಡ್ಡ ಬ್ರ್ಯಾಂಡ್ಗಳಿಗೆ ಹೋಗುವ ಬದಲು ಲೋಕಲಿ ಆದ ಒಳ್ಳೆ ಪೊಟೆನ್ಷಿಯಲ್ ಇರುವ ಒಳ್ಳೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಅಂಥವರನ್ನು ನಾವು ಅಪ್ರೋಚ್ ಆಗ್ತಾ ಇದ್ದೇವೆ. ಬಳಸಿದ ವಸ್ತುಗಳ ಕ್ವಾಲಿಟಿ, ಜೆನ್ವಿನ್ನೆಸ್, ಗುಣಮಟ್ಟದ ಬಗ್ಗೆ ಹೇಳಿದ್ರಿ. ಈಗ ಸಾಮಾನ್ಯ ಕಳೆದ ಒಂದು 25-30 ವರ್ಷಗಳಿಂದ ಕೆಲವು ಮಾತುಗಳು ತುಂಬ ಪ್ರಚಾರಕ್ಕೆ ಬಂದದ್ದು, ಆರ್ಗ್ಯಾನಿಕ್, ಹರ್ಬಲ್ ಇತ್ಯಾದಿ ಪದಗಳು. ಅಂದರೆ ಜನರಿಗೆ ಯಾವತ್ತು ಆರೋಗ್ಯದ ಬಗ್ಗೆ ಕಾಳಜಿ ಬಂದು ನಾವು ನೈಸರ್ಗಿಕ ಉತ್ಪನ್ನಗಳನ್ನ ಬಳಸಬೇಕು ಅಂದ ಕೂಡಲೇ ಅದನ್ನು ತಯಾರಕರು ಕೂಡ ಇದನ್ನೊಂದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿ ಆರ್ಗ್ಯಾನಿಕ್, ನ್ಯಾಚುರಲ್, ಹರ್ಬಲ್ ಅಂತ ಹೇಳಿಕೊಂಡು ಯಾವುದನ್ನೂ ಮಾರಲಿಕ್ಕೆ ಆಗ್ತದೆ ಅಂತ ಕಂಡುಕೊಂಡ್ರು. ಈ ಅವೇರ್ನೆಸ್ಸಿನ ಮುಂದಿನ ಹಂತ ಅಂತ ಹೇಳಿದ್ರೆ ಜನರಿಗೆ ಯಾರನ್ನು ನಂಬುದಿಲ್ಲ. ಜನರಿಗೆ ಗೊತ್ತಾಗಿದೆ ಈಗ ಇವರು ಹರ್ಬಲ್ ಅಂತ ಹಾಕೊಂಡು ಇನ್ನೆಲ್ಲ ಮಾರ್ತಾರೆ, ನ್ಯಾಚುರಲ್ ಹಾಕ್ಕೊಂಡು ಇನ್ನೆಲ್ಲ ಮಾರ್ತಾರೆ ಅನ್ನೋದು ಕೂಡ ಹೆಚ್ಚಿನ ಜನರಿಗೆ ಗೊತ್ತಾಗಿದೆ. ಜನರಿಗೆ ತುಂಬ ಅನುಮಾನ. ಈಗ ಈ ಅನುಮಾನವನ್ನೇ ಕ್ಯಾಶ್ ಮಾಡಿಕೊಂಡವರು ಇದ್ದಾರೆ ಮತ್ತು ಈ ಅನುಮಾನದಿಂದಾಗಿ ವ್ಯಾಪಾರ ಮಾಡಲಿಕ್ಕೆ ಪಡುವವರು ಇದ್ದಾರೆ. ಈ ಮಧ್ಯೆ ನೀವು ಬಳಸಿದ ವಸ್ತುಗಳ ಗುಣಮಟ್ಟ, ಅವುಗಳು ನೈಸರ್ಗಿಕ ಅನ್ನುವ ಖಾತ್ರಿಯನ್ನು ಮಾಡಿಕೊಂಡು ಬಳಸಿದ ವಸ್ತುಗಳನ್ನು ನೀವು ಮಾರಬೇಕು ಅಂತಿದ್ರಿ. ಈ ಮಾರ್ಕೆಟ್ ಎಷ್ಟು ಕಷ್ಟ, ಎಷ್ಟು ಸುಲಭ? ಅನುಮಾನವನ್ನು ನಾವು ವಿಶ್ವಾಸವಾಗಿ ಬದಲಾಯಿಸಿಕೊಳ್ಳಲಿಕ್ಕೆ ನಾವು ಈಗ ಹೊರಟದ್ದು ವಿಷಯ ಅಂತ ಹೇಳಿದರೆ, ಈಗ ನೀವು ಹೇಳಿದ್ರಿ ಅನುಮಾನ ಪಡ್ತಾರೆ ಎಲ್ಲರೂ ಅಂತೇಳಿ. ಅದೇ ರೀಸನ್ನನ್ನು ನಾವು ಆ ಪರ್ಸೆಪ್ಷನನ್ನು ಚೇಂಜ್ ಮಾಡಲಿಕ್ಕೋಸ್ಕರ ನಾವು ಏನಂದರೆ ಈಗ ಆದಷ್ಟು ನಮ್ಮ ಮ್ಯಾನುಫ್ಯಾಕ್ಚರ್ಗಳ ಯೂನಿಟ್ಗಳನ್ನು ನಾವು ವಿಸಿಟ್ ಮಾಡ್ತಾ ಇದ್ದೇವೆ. ಅಲ್ಲಿ ಹೋಗಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಗಳನ್ನು ವಿಡಿಯೋಗಳಾಗಿ ಮಾಡ್ತೇವೆ. ಆ್ಯಂಡ್ ಅವರೊಟ್ಟಿಗೆ ನಾವು ಕೆಲವೊಂದು ಕ್ವಾಲಿಟಿ ಚೆಕ್ಸ್ಗಳನ್ನು ಮಾಡಿ ಆ್ಯಂಡ್ ಅವರೊಟ್ಟಿಗೆ ನಾವು ಇಂಟರ್ವ್ಯೂಸ್ಗಳನ್ನು ಮಾಡಿ ನಾವು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬು, ಇನ್ಸ್ಟಾಗ್ರಾಮ್ಗಳಲ್ಲಿ ಈಗ ಮುಂದಿನ ವಾರಗಳಿಂದ ನಾವು ಅದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಆಗ ಜನಗಳಿಗೆ ಏನಾಗ್ತದೆ ಅಂತ ಹೇಳಿದರೆ, ಈಗ ಒಂದು ಪ್ರಾಡಕ್ಟ್ಗಳನ್ನು ಅವ್ರು ತಗೊಳ್ತಾರೆ ಅಂತ ಹೇಳಿದರೆ ನಮ್ಮ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಅವರು ಆ ಪ್ರಾಡಕ್ಟಿನ ಮ್ಯಾನುಫ್ಯಾಕ್ಚರಿಂಗಿನ ಪ್ರೊಸೆಸನ್ನು ಆ್ಯಂಡ್ ಇಂಗ್ರೀಡಿಯೆಂಟಿನ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದನ್ನು ಜನರು ನೋಡ್ಲಿಕ್ಕೆ ಆಗ್ತದೆ. ಅದು ಒಂದು ಟ್ರಾನ್ಸ್ಪರೆನ್ಸಿಗೂ ಜಾಸ್ತಿ ಒತ್ತು ಕೊಡ್ತದೆ. ಇನ್ನೊಂದೇನು ಅಂತ ಹೇಳಿದರೆ ಜನಗಳಿಗೆ ಅರ್ಥ ಆಗ್ತದೆ ಅಂತ. ಈಗ ನಾವೀಗ ಕೆಲವೊಂದು ಪ್ರಾಡಕ್ಟ್ಗಳನ್ನು ನೋಡ್ತಾ ಹೋದರೆ ಅದರಲ್ಲಿ ಕೆಲವೊಂದು ಐಟಮ್ಗಳಿಗೆ ಅವರು ಕೋಡ್ ವರ್ಡ್ಗಳನ್ನು ಹಾಕಿರ್ತಾರೆ. ಈಗ ನಮಗೂ ಸಹ ಕೆಲವೊಂದು ಇದರ ಕೆಮಿಕಲ್ಗಳ ಬಗ್ಗೆ ಗೊತ್ತಿರೋದಿಲ್ಲ, ಕೋಡ್ ವರ್ಡ್ ಹಾಕಿ ಬಿಡ್ತಾರೆ. ಬಟ್ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಆ ಪ್ರಾಡಕ್ಟ್ಗಳಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಗಳಿದ್ದು ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ಹೈಜೀನ್ ಆಗಿ ಆಗ್ತಾ ಉಂಟು ಅಂತ ಹೇಳೋದನ್ನು ನಾವು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತೇವೆ. ಆಗ ಜನಗಳಿಗೆ ಈ ಅನುಮಾನ ದೂರ ಆಗ್ತದೆ ಮತ್ತು ಆದಷ್ಟು ಹೆಲ್ದಿಯರ್ ಪ್ರಾಡಕ್ಟ್ಗಳನ್ನು ಬೈ ಮಾಡಲಿಕ್ಕೆ ಸುಲಭ ಆಗ್ತದೆ. ಕಾರ್ತಿಕ್ ಅವರೇ, ಈಗ ನೀವು ನಿಮ್ಮ ವ್ಯವಹಾರವನ್ನು ಶುರು ಮಾಡಿದ್ದೀರಿ, ಅದಕ್ಕೆ ಹಲವಾರು ಹಂತಗಳಿರ್ತವೆ ಮತ್ತು ಹಲವಾರು ವ್ಯವಸ್ಥೆಗಳಿರ್ತಾವೆ. ಅದರಲ್ಲಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡುವಂಥದ್ದು ಮತ್ತು ಲಿಸ್ಟಿಂಗ್, ಹೌದು, ಮತ್ತೆ ಕಸ್ಟಮರ್ಸಿಗೆ ಮೆಸೇಜ್ ಹೋಗುವ ಹಾಗೆ ಅವರು ಆರ್ಡರ್ ಮಾಡುವಾಗ ಆ್ಯಪ್ಗಳನ್ನು ತಯಾರು ಮಾಡ್ಕೊಳ್ಬೇಕು. ಇವೆಲ್ಲವನ್ನು ಶುರು ಮಾಡಿ ಎಷ್ಟು ಸಮಯ ಆಯಿತು? ಇವೆಲ್ಲ ಈಗ ಯಾವ್ಯಾವ ಹಂತದಲ್ಲಿ ಇದ್ದಾವೆ? ಇದು ನನ್ನ ಐಡಿಯಾ ಬಂದಿದ್ದು ಸಾಧಾರಣ 2022 ಮಾರ್ಚಲ್ಲಿ. ಸೊ ಅದನ್ನು ಡೆವಲಪ್ ಮಾಡಿ ನಮ್ಮ ಬೇರೆ ಬೇರೆ ರೀತಿಯ ಮ್ಯಾನುಫ್ಯಾಕ್ಚರ್ ಸೆಕ್ಟರನ್ನು ವಿಸಿಟ್ ಮಾಡಿ ಅವರಲ್ಲಿ ಆನ್ಬೋರ್ಡ್ ಮಾಡಿ ನಮ್ಮದು ಲಾಂಚ್ ಆಗಬೇಕಾದ್ರೆ ಸಾಧಾರಣ ಜನವರಿ 4, 2023 ಲಾಂಚ್ ಆಗಿದೆ ನಮ್ಮದು. ಫಸ್ಟಿಗೆ ಲಾಂಚ್ ಆಗಿ ಒಂದು ಗ್ರ್ಯಾಜುವಲ್ ಸೇಲ್ಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದಾಗಿ ಒಂದು 2-3 ಮಂತ್ಸ್ ಅದರದ್ದೇ ಈಗ ನಾವು ಒಂದು ಇಂಡಸ್ಟ್ರಿಗೆ ಎಂಟರ್ ಆಗ್ತೇವೆ ಅಂತ ಹೇಳಿದರೆ ಅದರಲ್ಲಿ ತುಂಬ ಅಡೆಚಣೆಗಳು ಬರ್ತದೆ. ಎಂಥದೇ ಕಲಿಬೇಕಿದ್ರು ಸಹ ನಾವು ಹೆಜ್ಜೆ ಮುಂದೆ ಇಟ್ಟುಕೊಂಡೇ ಹೋಗಬೇಕಲ್ಲ. ಸೊ ಆಗಾಗ ನಮಗೆ ಕೆಲವೊಂದು ಲಾಜಿಸ್ಟಿಕ್ಸ್ ಇಶ್ಯೂ ಆಗಿತ್ತು, ಕೆಲವು ಪೇಮೆಂಟ್ ಇಶ್ಯೂ, ಅಂದರೆ ಇದು ಲಾಜಿಸ್ಟಿಕ್ ಪೇಮೆಂಟ್ ಗೇಟ್ವೇ ಸ್ವಲ್ಪ ಇಶ್ಯೂಸ್ ಆಗಿತ್ತು. ಸೊ ಅದನ್ನೆಲ್ಲ ರಿಸಾಲ್ವ್ ಮಾಡ್ತಾ ಒಂದು ಹಂತಕ್ಕೆ ಬರಬೇಕಿದ್ರೆ ಸರ್ಟೆನ್ ಪಾಯಿಂಟ್ ಆಫ್ ವ್ಯೂ ಏನಾಗ್ತದೆ ಅಂತ ಹೇಳಿದರೆ, ಈಗ ನಮಗೆ ಒಂದು ಮೇನ್ ಚಾಲೆಂಜಸ್ ಇದು ಹೊಸ ಪ್ರಾಡಕ್ಟನ್ನು ಆ್ಯಡ್ ಮಾಡುವಂಥದ್ದು. ಅದರಲ್ಲಿ ನಮಗೆ ಸ್ವಲ್ಪ ಲ್ಯಾಗ್ ಆಗ್ತಾ ಉಂಟು. ಅಂದರೆ ಹೇಳಿದರೆ ಆಲ್ಮೋಸ್ಟ್ ಹೊಸ ಸಪ್ಲೈಯರ್ ಹತ್ರ ಮಾತಾಡಬೇಕಿದ್ರೆ ಈಗ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಅಂದರೆ ನೀವು ಆಗ ಹೇಳಿದಾಗೆ ಯಾಕೆ ನಿಮ್ಮಲ್ಲೇ ನಾವು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ. ಅದರಿಂದಾಗಿ ನಮಗೆ ಸ್ವಲ್ಪ ಅದರಲ್ಲಿ ಅಡೆಚಣೆಗಳು ಬರ್ತಾ ಉಂಟು. ಡಿಜಿಟಲ್ ಮಾರ್ಕೆಟಿಂಗ್ ನಾವು ಇಬ್ಬರು ಮಾಡ್ತಾ ಇದ್ದೇವೆ. ಬೇಸಿಕಲಿ ಈಗ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗಲ್ಲಿ ನಾವು ಒಳ್ಳೊಳ್ಳೆ ಈಗ ಪ್ರಾಡಕ್ಟಲ್ಲಿ ಬೆಸ್ಟ್ ಸೆಲ್ಲಿಂಗ್ ಏನೇ ಹೇಳ್ತೇವೆ ಅದನ್ನು ನಾವು ವಿಡಿಯೋ ಕ್ಲಿಪ್ಸ್ಗಳು ಮಾಡಿ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮಗೆ ಒಳ್ಳೆಯ ರೆಸ್ಪಾನ್ಸ್, ಒಳ್ಳೆ ರೀಚ್ ಆಗಿದೆ. ಸೇಲ್ಸ್ ಆಟೋಮೆಟಿಕಲಿ ಗ್ರ್ಯಾಜುವಲ್, ಈಗ ಯಾವುದೇ ಬಿಸ್ನೆಸ್ ಆಗಿರಲಿ ಒಂದು ವಿಸ್ಟ್ಯಾಂಡ್ ಆಗಲಿಕ್ಕೆ ಸರ್ಟೆನ್ ಟೈಮ್ ತಗೊಳ್ತದೆ. ಈಗ ಈಗ ಲೈನ್ ಏನು 1 year ಆಯಿತು, ನಾವು ತುಂಬ ಈ ಬಿಸ್ನೆಸ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತದೆ. ಸೊ ಒಂದು ಗ್ರ್ಯಾಜುವಲಿ ಸೇಲ್ಸ್ ಆಗ್ತಾ ಇದೆ. ಬಟ್ ಅದನ್ನು ಗ್ರೋ ಮಾಡೋದಕ್ಕೆ ಸ್ವಲ್ಪ
ಟೈಮ್ ಬೇಕಾಗ್ತದೆ ಒಂದು ಹಂತಕ್ಕೆ ತಲುಪಿಸೋಕೆ. ಅದಕ್ಕೆ ಒಂದು ಎಕ್ಸ್ಪರ್ಟೀಸ್ ಬೇಕಾಗ್ತದೆ. ಕರೆಕ್ಟ್, ನಾನು ಬಿಲೀವ್ ಮಾಡೋದು ಟೀಮ್ ವೆರಿ ಇಂಪಾರ್ಟೆಂಟ್. ಅದರದ್ದೇ ಆದ ಎಕ್ಸ್ಪರ್ಟೀಸ್ ಟೀಮ್ ಇದ್ರೆ ಈ ಇಂಡಸ್ಟ್ರಿ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ತಕೊಂಡು ಹೋಗ್ಬೋದು. ಈ ವ್ಯವಹಾರದಲ್ಲಿ ತುಂಬ ಮುಖ್ಯವಾಗಿರೋದು ಸಿನರ್ಜಿ, ಅಂದರೆ ಎಲ್ಲವೂ ಒಂದು ಏಕತ್ರವಾಗಿ ಸೇರಿಕೊಳ್ಳುವಂಥದ್ದು. ಈ ವೆಬ್ಸೈಟ್ ವ್ಯವಹಾರ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ಮಾಡುವಂಥದ್ದು, ಅವರಿಗೆ ಕಸ್ಟಮರ್ಸ್ಗೆ ಮೆಸೇಜ್ ಹೋಗಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಟೆಲಿಫೋನ್ ವ್ಯವಸ್ಥೆಗಳು, ನಿಮಗೆ ವಸ್ತುಗಳನ್ನು ಸಪ್ಲೈ ಮಾಡುವಂತಹ ತಯಾರಕರು, ಅವರೊಟ್ಟಿಗೆ ಸಂಪರ್ಕ ಸಂಬಂಧ, ಅಂದರೆ 10 ವ್ಯವಸ್ಥೆಗಳು ಒಂದು ಕಡೆ ಸೇರುವಂತಹದ್ದು. ಹೌದು. ಈಗ ಆರ್ಡರ್ ಬಂದ ಕೂಡಲೇ ಒಂದು ನೋಟಿಫಿಕೇಶನ್ ಜಿಮೇಲ್ ಥ್ರೂ ನಮ್ಮ ವೆಂಡರಿಗೆ ಕನೆಕ್ಟ್ ಆಗ್ತೇವೆ. ಅದು ಡೈರೆಕ್ಟ್ ಆಗಿ ಆ ಅಡ್ರೆಸ್, ನಾನೇನು ನನ್ನ ಹ್ಯಾಂಡಲ್ ಲಾಜಿಸ್ಟಿಕ್ಸ್ ಪಾರ್ಟ್ ಅಲ್ಲಿ ನಾನು ಆ ಅಡ್ರೆಸ್ ಬೇರೆ ಏನು ಕಸ್ಟಮರ್, ಇನ್ನೊಂದು ಕಸ್ಟಮರಿಗೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಡೆಲ್ಲಿಂದ ಆರ್ಡರ್ ಬಂತು ಅಂತ ಹೇಳಿದರೆ ನಾವು ಆ ಅಡ್ರೆಸ್ಸನ್ನು ನಮ್ಮ ಲಾಜಿಸ್ಟಿಕ್ಸ್ ಪಾರ್ಟ್ನರ್ ಒಟ್ಟಿಗೆ ನಾವು ಅದನ್ನು ಸಿಂಕ್ ಮಾಡಿ ಅದನ್ನು ನಮ್ಮ ವೆಂಡರಿಗೆ ಕಳಿಸ್ತೇವೆ, ಇಲ್ಲಿಗೆ ಲೊಕೇಶನ್ಗೆ ಇದು ಮಾಡಬೇಕು ಅಂತ. ಸೊ ಅದು ಅವರು ಪ್ಯಾಕ್ ಮಾಡಿ ನಮ್ಮ ಅಕಾರ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಏನು ಪ್ಯಾಕ್ ಇದೆ ಅದೆಲ್ಲ ಮಾಡಿ ರೆಡಿ ಇಟ್ಟು ನಮ್ಮ ಲಾಜಿಸ್ಟಿಕ್ ಪಾರ್ಟ್ನರ್ ಅಲ್ಲಿ ತಲುಪಿಸೋ ಕೆಲಸ ಮಾಡ್ತಾರೆ. ಅದರೊಟ್ಟಿಗೆ ನಾವು ಲಾಜಿಸ್ಟಿಕ್ಸ್ ಏನಿದೆ ಆ ಟೈಮ್ ಟು ಟೈಮ್ ಇದು ನೋಟಿಫಿಕೇಶನ್ ಕಸ್ಟಮರ್ಗೆ ಜಿಮೇಲ್, ವಾಟ್ಸಪ್ಪಲ್ಲಿ ತಲುಪ್ತಾ ಇರ್ತದೆ. ಸೊ ಒಟ್ಟಿಗೆ ಅದಾದ ಮೇಲೆ ಒಂದು ಪ್ರಾಡಕ್ಟ್ ಡೆಲಿವರ್ ಆದಮೇಲೆ 2-3 ದಿವಸ ಬಿಟ್ಟು ನಾವು ಕಾಲ್ ಮುಖಾಂತರ ಹೇಗೆ ಡೆಲಿವರಿ ಎಕ್ಸ್ಪೀರಿಯನ್ಸ್ ಅಂತ ಸ್ಟಾರ್ಟ್ ಮಾಡ್ಲಿಕ್ಕೆ ಅದನ್ನು ಈಗ ಸ್ವಲ್ಪ ಟೀಮ್ ಒಂದು ಸ್ವಲ್ಪ ಬಿಲ್ಡ್ ಆಗ್ತಾ ಇದೆ. ಸೊ ಅದರ ಆ ಕುರಿತಾಗಿ ನಾವು ಚರ್ಚೆ ಇನ್ನು ಮಾಡ್ತಾ ಇದ್ದೇವೆ. ಸ್ವಲ್ಪ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಇದೆ. ಎಲ್ಲದಕ್ಕೂ ನಮ್ಮ ಮ್ಯಾನೇಜ್ ಮಾಡ್ಬೋದು, ಬಟ್ ತುಂಬಾ ಈಗ ಆನ್ಲೈನ್ ಇದು ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಖಾಲಿ ಒಂದು ವಿಂಗ್ ಅಲ್ಲ, ತುಂಬಾ ಉಂಟು. ಅದನ್ನು ನಮಗೆಲ್ಲ ಚಾಲೆಂಜಸ್ ಇದ್ದ ಕಾರಣ ಒಂದೊಂದು ಹಂತವಾಗಿ ನಾವು ಅದನ್ನು ಬಿಲ್ಡ್ ಮಾಡ್ತಾ ಇದ್ದೇವೆ. ಈಗ ಒಬ್ರು ವೆಬ್ಸೈಟ್ ಹ್ಯಾಂಡಲ್ ಮಾಡೋರು ನನ್ನ ಕ್ಲಾಸ್ಮೇಟ್, ಅವ್ರಿಗೆ ನಾನು ಫ್ರೀಲ್ಯಾನ್ಸ್ ಮಾಡ್ತಾ ಇದ್ದೇನೆ. ಅದಾಗಿ ಕೆಲವು ಈಗ ಪೋಸ್ಟ್ ಎಂಗೇಜ್ಮೆಂಟ್ ಅದೆಲ್ಲ ಇನ್ನೊಬ್ರು ಫ್ರೀಲ್ಯಾನ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ಮೇನ್ಲಿ ನಾನು ಅಕೌಂಟ್ಸ್ ಮತ್ತೆ ಲಾಜಿಸ್ಟಿಕ್ಸ್ ಮಾಡಿದ್ರೆ ಅವರು ಮಾರ್ಕೆಟಿಂಗ್ ಮತ್ತೆ ಫೇಸ್ಬುಕ್ ಹ್ಯಾಂಡಲ್ ಅವ್ರು ಮಾಡ್ತಾ ಇದ್ದಾರೆ, ಪತಂಜಲಿ ಅವರು. ಮುಖ್ಯವಾಗಿ ಮತ್ತೊಂದು ಏನಂತ ಹೇಳಿದ್ರೆ, ಈಗ ಟೀಮ್ ಬಿಲ್ಡಿಂಗ್ ಅಂತ ಹೇಳಿದ್ರೆ, ಟೀಮ್ ಅಂತ ಹೇಳೋದು ಅತ್ಯಂತ ಇಂಪಾರ್ಟೆಂಟ್ ಆಗ್ತದೆ ಯಾವುದೇ ಒಂದು ಬಿಸ್ನೆಸ್ಸನ್ನು ಗ್ರೋ ಮಾಡಲಿಕ್ಕೆ. ಅಟ್ ದ ಸೇಮ್ ಟೈಮ್ ನಮಗೆ ಲೈಕ್ ಮೈಂಡೆಡ್ ಪೀಪಲ್ಗಳನ್ನು, ನಮ್ಮ ವಿಷನ್ ಮತ್ತು ಮಿಷನ್ನಿಗೆ ಮ್ಯಾಚ್ ಆಗುವವರನ್ನು ಸಹ ನಾವು ನಮ್ಮ ತಂಡದೊಂದಿಗೆ ಸೇರಿಸಿಕೊಳ್ಬೇಕಾಗ್ತದೆ. ಅದು ಸ್ವಲ್ಪ ಕಷ್ಟ ಇರುವಂಥದ್ದು ಅಂತ ಹೇಳಿದರೆ, ಈಗ ಕಾರ್ತಿಕ್ ಅವರು ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದರು, ಮತ್ತೆ ಸ್ವಲ್ಪ ಸಮಯದ ನಂತರ ನಾನು ಅವರೊಟ್ಟಿಗೆ ಕೋ ಫೌಂಡರ್ ಆಗಿ ಜಾಯ್ನ್ ಆದೆ. ಈಗ ನಾವಿಬ್ಬರಿದ್ದೇವೆ, ಈಗ ಫುಲ್ ಟೈಮ್ ಆಗಿ ನಾವು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ಇನ್ನು ಬೇರೆ ಜನಗಳನ್ನು ಎಂಪ್ಲಾಯ್ಮೆಂಟ್ ಅಂತ ಹೇಳಿದರೆ, ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುವ ಕಾರಣ ನಾವು ಅದನ್ನು ಈಗ ಎಲ್ಲ ಕೆಲಸಗಳನ್ನು ನಾವೇ ಮಾಡ್ತಾ ಇದ್ದೇವೆ. ಆ್ಯಂಡ್ ನಮಗೆ ಕೆಲವೊಂದು ಟೈಮು ನಮ್ಮದು ಶೆಡ್ಯೂಲ್ಗಳು ಮ್ಯಾಚ್ ಆಗದೇ ಇದ್ದರೆ ನಾವು ಈ ಕೆಲವೊಂದು ವಿಚಾರಗಳನ್ನು ನಾವು ಫ್ರೀಲ್ಯಾನ್ಸ್ ಆಗಿ ಕೊಡ್ತಾ ಇದ್ದೇವೆ. ಅಂದರೆ ಈಗ ಹೆಚ್ಚಿನ ಎಲ್ಲ ಈಗ ಸ್ಟಾರ್ಟಪ್ಗಳಿಗೆ ಅಥವಾ ಇಂಥದ್ರಲ್ಲಿ ನೀವು ನೋಡೋದಾದರೆ ಫಸ್ಟಿಗೆ ಹಾಗೆ ನೋಡ್ತೇವೆ. ಫಸ್ಟಿಗೆ ಪ್ರತಿಯೊಂದು ಕೆಲಸಗಳನ್ನು ನಾವೇ ಮಾಡಬೇಕಾಗ್ತದೆ. ಇದು ಇನ್ನೊಂದು ಮುಂದಿನ ದಿನಗಳಲ್ಲಿ ಈಗ ನಮ್ಮ ಇ ಕಾಮರ್ಸ್ಗಳು ಬೆಳೀತಾ ಹೋದಾಗೆ ಮತ್ತೆ ನಾವು ಎಂಪ್ಲಾಯೀಸ್ಗಳನ್ನು ನಮ್ಮ ಕಂಪನಿಯಲ್ಲಿ ತಗೊಳ್ಳುವಂತ ಹೇಳಿದ್ದೇವೆ. ಕಾರ್ತಿಕ್ ಅವರೇ, ಈ ಕಾಮರ್ಸ್ ಅಲ್ಲಿ ಇರುವಂತಹ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ, ನಾವು ಎಷ್ಟು ಬೇಗ ನಾವು ಕಸ್ಟಮರ್ಸ್ಗೆ ವಸ್ತುಗಳನ್ನು ಮುಟ್ಟಿಸ್ತೇವೆ ಅನ್ನುವಂಥದ್ದು ಇದೊಂದು ಚಾಲೆಂಜ್. ಮತ್ತೆ ಎಲ್ಲರನ್ನೊಂಥರ ಅರ್ಜೆನ್ಸಿ, ಎಲ್ರಿಗೂ ಅರ್ಜೆನ್ಸಿ. ಅಮೆಝಾನ್ ಅಲ್ಲಿ ಮನೆಗೆ ಟೈರ್ನ ಮುಟ್ಟಿಸೋದ್ರಿಂದ ಹಿಡಿದು ಸ್ವಿಗ್ಗಿಯಲ್ಲಿ ಇಡ್ಲಿಯನ್ನು ಮುಟ್ಟಿಸೋ ತನಕ ಎಲ್ರಿಗೂ ಇದೊಂದು ಧಾವಂತ. ನಾವು ವಸ್ತುವನ್ನು ಅತ್ಯಂತ ಬೇಗ ಮುಟ್ಟಿಸ್ತೇವೆ ಅನ್ನುವಂಥ ಈ ಧಾವಂತ ನಿಮ್ಮ ಈ ಬಿಸ್ನೆಸ್ ಮೇಲೆ ಎಷ್ಟು ಒತ್ತಡವನ್ನು ಹಾಕ್ತದೆ? ಡಿಸ್ಟೆನ್ಸ್ ಒಂದು 70 ಕಿಲೋಮೀಟರ್ 80 ಕಿಲೋಮೀಟರ್ ಇದ್ರೆ ಒಂದು 2 days ಅಲ್ಲಿ ಡೆಲಿವರಿ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ಬೇರೆ ಡೆಲ್ಲಿ, ಬೇರೆ ನಾರ್ತ್ ಎಲ್ಲ ಇದ್ರೆ ಅದು ಕೆಲವೊಂದು ರೀಸನ್ ಇದೆ. ಒಮ್ಮೆ ಬ್ಲಾಕ್ ಇದ್ರೆ ಅಥವಾ ಬಂದ್ ಅಂತ ಏನ್ ಹೇಳ್ತೇವೆ ಅದಿದ್ರೆ ನಾವು ಲಾಜಿಸ್ಟಿಕ್ ಲೇಟ್ ಆಗ್ತದೆ ಅಂತ ಕಸ್ಟಮರ್ಗೆ ನಾವು ಫ್ರಾಂಕ್ ಆಗಿ ಹೇಳಬೇಕು. ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮದು ಇಲ್ಲಿ ಲಾಜಿಸ್ಟಿಕ್ಸ್ ಬಾಕಿ ಆಗಿದೆ, ಸೊ ಒಂದು 2 ದಿವಸದಲ್ಲಿ ತಲುಪ್ತದೆ ಅಂತ ಕನ್ವಿನ್ಸ್ ಮಾಡಬೇಕು. ಸೊ ಅದನ್ನು ಮಾಡಿದ್ರೆ ಒಂದು ಟ್ರಸ್ಟ್ ಬಿಲ್ಟ್ ಆಗುತ್ತೆ. ಸೊ ಹಾಗೆ ಮಾಡಿದ್ರೆ ನಮಗೆ ಆ ರಿಟೈನ್ ಪುನಃ ಕಸ್ಟಮರ್ ನಮ್ಮನ್ನು ನಂಬಿ ಪುನಃ ಬೇರೆಯವರಿಗೆಲ್ಲ ಅಂದ್ರೆ ಸಜೆಷನ್ ಕೊಡ್ತಾರೆ, ಈ ವೆಬ್ಸೈಟ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಗ್ತದೆ ಅಂತ. ಮತ್ತೆ ಏನು ಟ್ರಾನ್ಸ್ಪರೆನ್ಸಿ ಏನಿದೆ ಲಾಜಿಸ್ಟಿಕ್ಸ್ ಅಲ್ಲಿ ಅದನ್ನು ಸಹ ನಾವು ಎಲ್ಲ ರೀತಿಯಲ್ಲಿ ನಾವು ಅವರಿಗೆ, ಈಗ ಇಲ್ಲಿ ಪಿಕ್ ಆಯಿತು, ಇಲ್ಲಿ ಕಲೆಕ್ಷನ್ ಮಾಡಿದ್ರು, ಅದನ್ನು ನಾವು ವಾಟ್ಸಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ರೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೊಂದು ವಿಚಾರ, ಲಾಜಿಸ್ಟಿಕ್ಸ್ ಅಂತ ಹೇಳುವಾಗ ಲಾಜಿಸ್ಟಿಕ್ಸ್ ಅನ್ನ
ಇದು ಈಗ ಪ್ರಾಡಕ್ಟ್ಗಳನ್ನು ಶಿಪ್ ಮಾಡುವಂಥ ಕೆಲಸಗಳನ್ನು ನಾವೇ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಬೇರೆ ಜನಗಳಿಗೆ ಔಟ್ಸೋರ್ಸ್ ಕೊಡ್ತೇವೆ. ಈಗ ಕೆಲವೊಂದು ಇದು ಈಗ ಪೋಸ್ಟಲ್ಲಿ ಕಳಿಸ್ಬೋದು, ಅಥವಾ ಬೇರೆ ಶಿಪ್ ರಾಕೆಟ್ ಅಂತ ಉಂಟು, ಡೆಲಿವರಿ ಅಂತ ಉಂಟು, ಕೆಲವೊಂದು ಸುಮಾರು ಬೇರೆ ಕಂಪನಿಗಳು ಉಂಟು. ಅವರೊಟ್ಟಿಗೆ ನಾವು ಟೈ ಅಪ್ ಆಗಬೇಕಾಗ್ತದೆ. ಈಗ ನಾವು ಮೊದಲು ಒಂದು ದೊಡ್ಡ ಬ್ರ್ಯಾಂಡ್ ಒಟ್ಟಿಗೆ ಟೈ ಅಪ್ ಆಗಿದ್ದೆವು. ಬಟ್ ಅದರಲ್ಲಿ ಸ್ವಲ್ಪ ಕೆಲವೊಂದು ಅವರು ಲೇಟಾಗಿ ಸಹ ಕೆಲವೊಂದು ಆಗ್ತಿತ್ತು. ನಮಗೆ ಟೈಮ್ ಆದ ಡೆಲಿವರಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆದ ಕಾರಣ ಮತ್ತು ನಮ್ಮೊಟ್ಟಿಗೆ ಅವರು ಸರಿಯಾಗದ ಕಾರಣ ನಾವು ಈಗ ಇನ್ನೊಂದು ಡೆಲಿವರಿ ಪಾರ್ಟ್ನರ್ಗಳು ಟೈ ಅಪ್ ಆಗಿದ್ದಾರೆ. ಅವರು ಈಗ ಹೆಚ್ಚಾಗಿ 3 ರಿಂದ 5 ದಿನದ ಒಳಗಡೆ ಸಾಧಾರಣ ಎಲ್ಲೇ ಇದ್ರೂ ಸಹ ಡೆಲಿವರಿ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ನಮಗೆ ಅದರಲ್ಲಿ ನಾವು ಡೆಲಿವರಿ ಮಾಡದ ಕಾರಣ, ನಾವು ಇನ್ನೊಬ್ಬರಿಗೆ ನಾವು ಅದನ್ನು ಕೊಟ್ಟ ಕಾರಣ ಅದರಲ್ಲಿ 100% ಕಂಟ್ರೋಲ್ ಅಂತ ಹೇಳಿ ನಮಗೆ ಸಿಕ್ಕುವುದಿಲ್ಲ. ಮತ್ತೊಂದೇನು ಅಂತ ಹೇಳಿದರೆ, ನಮ್ಮದು USP ಇರುವಂಥದ್ದು ಈ ಆರ್ಗ್ಯಾನಿಕ್ ಮತ್ತು ಹೆಲ್ದಿಯರ್ ಪ್ರಾಡಕ್ಟ್ಗಳು, ಇಂಗ್ರೀಡಿಯೆಂಟ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದ್ರು ನಮ್ಮ USP ಇರುವಂಥದ್ದು. ಆ್ಯಂಡ್ ಡೆಲಿವರಿ ಮಾಮೂಲಿ ಸ್ಟ್ಯಾಂಡರ್ಡ್ ಡೆಲಿವರಿಗಳನ್ನು ನಾವು ಆಫರ್ ಮಾಡ್ತಾ ಇದ್ದೇವೆ. ಟೂತ್ ಪೇಸ್ಟನ್ನು ನಾವು ಅಂತ ಹೇಳಿದರೆ, ಟೂತ್ ಪೇಸ್ಟನ್ನು ಅಂದರೆ ಆ ಪ್ರಾಡಕ್ಟ್ ಆದರೆ ನಾವೀಗ ಮನೇಲಿ ನೋಡ್ತೇವೆ, ನಾವು ಈಗ ಇದು ಖಾಲಿ ಆಯಿತು ಅಂತ ಹೇಳ್ತೇವೆ, ಸೀದಾ ಮನೆ ಪಕ್ಕ ಇರುವ ಅಂಗಡಿಗೆ ಹೋಗ್ತೇವೆ, ಟೂತ್ ಪೇಸ್ಟನ್ನು ತಗೊಂಡು ಬರ್ತೇವೆ. ಅದಕ್ಕೆ ನಾವು ಆನ್ಲೈನ್ಗೆ ಯಾರು ಇದು ಮಾಡೋದಿಲ್ಲ. ಸೊ ಅರ್ಜೆನ್ಸಿ ಅದರಲ್ಲಿ ಕ್ರಿಯೇಟ್ ಆಗೋದಿಲ್ಲ. ನಮ್ಮ ವೆಬ್ಸೈಟಲ್ಲಿ ಇರುವ ಪ್ರಾಡಕ್ಟ್ಗಳನ್ನು, ಈಗ ಒಂದು ಆಯಿಲ್ಗಳಂದು ಹೇಳಿದರೆ ಅದು ಮುಗ್ದ ಮೇಲೆ ಅಂತ ಹೇಳಿ ನಾವು ತಗೊಂಡು ಬರುವುದಿಲ್ಲ. ಸ್ವಲ್ಪ ಉಳಿದಿರುವಾಗಲೇ ನಾವು ಬಫರ್ ಸ್ಟಾಕ್ ಅನ್ನು ಇಟ್ಕೊಂಡು ನಾವು ಇನ್ನೊಂದನ್ನು ತಂದು ಇಡ್ತೇವೆ. ಮುಗಿತಾ ಬಂತು ಅಂತ ಯೋಚನೆ ಮಾಡ್ತೇವೆ. ಆಗ ನಾವು ಹಾಗಾದ್ರೆ ತಂದು ಇಡಬೇಕು ಅಂತೇಳಿ ಯೋಚನೆ ಮಾಡ್ತೇವೆ. ಅಂತ ಪ್ರಾಡಕ್ಟ್ಗಳು ನಮ್ಮಲ್ಲಿ ಇರುವ ಕಾರಣ ಜನಗಳಿಗೆ ಇದು ಈ ಆಯಿಲ್ ಇದು ಮುಗಿತಾ ಬಂತು, ಹಾಗಾದ್ರೆ ನಾನು ತಂದಿಡಬೇಕು. ಯಾಕಂದ್ರೆ ಅಡಿಗೆ ಅರ್ಧ ಮಾಡುವಾಗ ಎಣ್ಣೆ ಕೆಳಗೆ ಹೋಗಿ ತಗೊಂಡು ಅಂಗಡಿಗೆ ಹೋಗಿ ತಗೊಂಡು ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ. ಆದ ಕಾರಣ ಇಲ್ಲಿ ಅರ್ಜೆನ್ಸಿ ಅಂತ ಹೇಳೋದಕ್ಕಿಂತ ಬಫರ್ ಸ್ಟಾಕ್ ಅನ್ನು ಇಟ್ಟು ಜನಗಳು ವಾಪಸ್ಸು ಆರ್ಡರ್ ಮಾಡ್ತಾರೆ. ಈ ರೀತಿಯ ಟೈಮು ಫೇಸಲ್ಲಿ ಆಗುವ ಕಾರಣ ಸೊ ಈ ಒತ್ತಡಗಳು ಅಷ್ಟಾಗಿ ನಮ್ಮಲ್ಲಿ ಇಲ್ಲ ನಮ್ಮ ವೆಬ್ಸೈಟ್. ಹಾಗೆ ಈ COVID-19 ಲಾಕ್ಡೌನ್ ಒಂದು ಇಡೀ ಜನ ಸಮುದಾಯಕ್ಕೆ ಹೊಸ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಅಥವಾ ಸಂಪೂರ್ಣ ಭರವಸೆನ ಕಳ್ಕೊಳ್ಳಿಕ್ಕೆ ಒಂದು ಸಮಯ ಆಗಿ ಒದಗಿ ಬಂತು. ಕೆಲವರು ಸಂಪೂರ್ಣ ಹತಾಶರಾದರು. ನಿಮ್ಮಂಥವರಿಗೆ ಹೊಸದಾಗಿ ಯೋಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿತು. ನೀವು ಈ ಕೋವಿಡ್ ಲಾಕ್ಡೌನ್ ಮೊದಲು ಈ ರಂಗಕ್ಕೆ ಬರಬೇಕು ಅಂತ ಯೋಚನೆ ಮಾಡಿದವರು, ಯೋಚನೆ ಕ್ರಿಸ್ಟಲೈಸ್ ಆಗೋ ಹೊತ್ತಿಗೆ COVID-19 ಲಾಕ್ಡೌನ್ ಬಂತು. ನಂತರ ಶುರು ಮಾಡಿದ್ರಿ. ಈ 6 ವರ್ಷಗಳಲ್ಲಿ ಅಥವಾ 5 ವರ್ಷ ಅಂತ ಇಟ್ಕೊಳ್ಳಿ, ಏನೆಲ್ಲ ಘಟಿಸಿತು, ನಿಮಗೇನೆಲ್ಲ ಹೊಸ್ತು ನಿಮ್ಮ ಮನಸ್ಸಿಗೆ ಬಂತು, ನಿಮ್ಮ ಪ್ಲ್ಯಾನ್ ಯಾವ ರೀತಿಯಲ್ಲಿ ಬದಲಾಗ್ತಾ ಹೋಯಿತು? ಅಂದರೆ ಖಂಡಿತವಾಗಿ ಈ ಒಂದು ವಾತಾವರಣದಲ್ಲಿ ನಿಮ್ಮ ಪ್ರತಿಯೊಂದು ಯೋಚನೆ ಕೂಡ ಮಾಡಿಫೈ ಆಗಲೇಬೇಕು ಅಲ್ವಾ? ಹೇಗಾಯಿತು? ಈ ಹೊತ್ತಿಗೆ ನಿಮಗೂ ಹತಾಶೆ ಬಂತ? ಒಂದು ವಿಚಾರ ಇದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ, ಈಗ COVID-19 ಬಂತು, ಈಗ ಈ ಬಿಸ್ನೆಸ್ಸಿನ ಆಲೋಚನೆಗಳು ಬಂದದ್ದು ನಮಗೆ 2022 ನಂತರ. ಸೊ ಕೊರೋನಾ ಮುಗಿದಿತ್ತು. ಬಟ್ ಕೊರೋನಾಕ್ಕಿಂತ ನೀವು ಹೇಳಿದ ಹಾಗೆ ಕೊರೋನಾ ಟೈಮಲ್ಲಿ ಯಾವ ರೀತಿ ಹತಾಶರಾಗಿದ್ರೆ ಹಾಗೆ ಹೀಗೆ ಅಂತೇಳಿ ಇದಕ್ಕೆ ಭಾಳ ಸುಂದರವಾದ ಒಂದು ಉದಾಹರಣೆ ಕೊಡೋದು ಮತ್ತು ನಾನು ನಂಬಿದ್ದು ನಮಗೆ ಹೇಳಿದಂತ ಹೇಳಿದ್ರೆ, ಈಗ ನಮಗೆಲ್ಲರಿಗೂ ಗೊತ್ತುಂಟು, ನಮ್ಮ ಒನ್ ಆಫ್ ದ ಗ್ರೇಟೆಸ್ಟ್ ಪೋಯೆಟ್ ಆಫ್ ಆಲ್ ಟೈಮ್ ನಮ್ಮಲ್ಲಿ ಇಲ್ಲಿ ಶಿವರಾಮ ಕಾರಂತರು ಅಂತ ಇದ್ದಾರೆ. ಶಿವರಾಮ ಕಾರಂತರ ಒಂದು ಪುಸ್ತಕ ಉಂಟು, ಬಾಳ್ವೆಯೇ ಬೆಳಕು ಅಂತ ಹೇಳಿ. ಸೊ ಈ ಬದುಕಿಗಿಂತ ದೊಡ್ಡದು ಯಾವುದೂ ಅಲ್ಲ ಅಂತ ಹೇಳುವುದನ್ನ ನಾವು ನಂಬಿದವರು. ಈಗ ಬದುಕೇ ಇಲ್ಲ ಅಂತ ಹೇಳಿ ಆದರೆ ಮತ್ತೆ ಯಾವುದು ಸಹ ಇಲ್ಲ, ಅಸ್ತಿತ್ವದಲ್ಲೇ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿ ನಾವು ನಂಬಿದವರು. ಹಾಗಿರುವ ಕಾರಣಕ್ಕೆ ಈ ಬದುಕೇ ದೊಡ್ಡದು ಅಂತ ಹೇಳುವಾಗ ಯಾವುದೇ ಸಮಸ್ಯೆ ಬರಲಿ ನಾವು ಹತಾಶರಾಗುವ ಪ್ರಶ್ನೆಯೇ ಇಲ್ಲ, ಯಾವುದೂ ಅಲ್ಲ. ಸೊ ನಮಗೆ ಬದುಕಲೇಬೇಕು. ಕೊರೋನಾ ಬಂತು, ಲಾಕ್ಡೌನ್ ಆಯಿತು ಅಂತ ಹೇಳಿದರೆ ನಾವು ಮನೆಯಲ್ಲೇ, ಈಗ ತರಕಾರಿಗಳು ಅಂಗಡಿಗಳಲ್ಲಿ ಸಿಕ್ಕಲಿಲ್ಲ, ನಾವು ಮನೆಯಲ್ಲೇ ಇರುವ ತರಕಾರಿಗಳನ್ನು ಮಾಡಿದ್ವಿ, ಅಲ್ಲೇ ತಿಂದ್ವಿ, ಮನೆಯೊಳಗೆ ಕೂತ್ವಿ. ಅಯ್ಯೋ ನಾನು ಹೊರಗೆ ಹೋಗೋದಿದ್ರೆ ನಾನು ಸಾಯ್ತೇನೆ ಅಂತೇಳಿ ಯಾರೂ ಹೊರಡಲಿಲ್ಲ. ಸೊ ಬದುಕೇ ದೊಡ್ಡದು ಅಂತ ಹೇಳುವ ಜನಗಳಲ್ಲಿಯೂ ಇದೆ. ಆ್ಯಂಡ್ ನಾವು ಸಹ ಅದನ್ನೇ ನಂಬಿದವರು. ಅದ ಕಾರಣ ಹತಾಶರಾಗುವ ಮಾತೇ ಇಲ್ಲ. ಮತ್ತೊಂದೇನು ಅಂತ ಹೇಳಿದರೆ, ಈಗ ಬಿಸ್ನೆಸ್ಗಳಿಗೆ ಆಗ ನಮಗೆ ತುಂಬ ಫ್ರೀ ಟೈಮ್ಗಳು ಸಿಕ್ಕಿತ್ತು. ಮನೆಯಲ್ಲೇ ಕೂತಿರುವಾಗ ನಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಇರಲಿಲ್ಲ. ವರ್ಕ್ ಫ್ರಮ್ ಹೋಮ್ಗಳಿತ್ತು ಅಥವಾ ಇಲ್ಲದಿದ್ದರೆ ಮನೆಯಲ್ಲೇ ಕೂತ್ಕೊಂಡಿತ್ತು. ಆಗ ನಮಗೆ ಬೇರೆ ಬೇರೆ ವಿಚಾರದ ಬಗ್ಗೆ, ಈಗ ಸ್ಕಿಲ್ಗಳನ್ನು ಅಪ್ಸ್ಕಿಲ್ ಮಾಡಲಿಕ್ಕಾಗಲಿ, ಹೊಸ ವಿಚಾರಗಳನ್ನು ಕಲಿಯಲಿಕ್ಕಾಗಲಿ ನಮಗೆ ಆಪರ್ಚುನಿಟಿ ಸಿಕ್ಕಿತ್ತು, ತುಂಬ ಆಪರ್ಚುನಿಟಿ ಸಿಕ್ಕಿತ್ತು. ಈಗ ಹೇಗೆ ನಾವು ಈಗ ಮನೆಯಲ್ಲೇ ಕೂತ್ಕೊಂಡು ಕೆಲವೊಂದು ಯೂಟ್ಯೂಬನ್ನು ನೋಡಿ ಕಲ್ತೆವು. ಕೆಲವು ಜನ ನೀವು ನೋಡಿರ್ಬೋದು, ಆಗ ಡಾಲ್ಗನೋ ಕಾಫಿ ಅಂತ ಹೇಳೋದು ಎಲ್ಲರೂ ಮಾಡಿ ಕಾಫಿ ಕುಡಿಯುವಂಥದ್ದು ಅಂತ ಆಗ್ತಿತ್ತು. ಅದೇ ರೀತಿ ನಮಗೆ ಬೇರೆ ಬೇರೆ ವಿಷಯಗಳನ್ನು ಕಲೀಲಿಕ್ಕೆ ಸಹ ತುಂಬ ಆಪರ್ಚುನಿಟಿ ಸಿಕ್ಕಿತ್ತು ಆ ಒಂದು ಲಾಕ್ಡೌನ್ ಟೈಮನ್ನು. ಆ ರೀತಿಯಾಗಿ ನಾವು ಉಪಯೋಗಿಸಿದ ಕಾರಣ ಸೊ ನಮಗೆ ಹೊಸ ಹೊಸ ಆಲೋಚನೆಗಳು, ಪಾಸಿಬಿಲಿಟಿಗಳು ಎಲ್ಲ ಸಹ ಮಾಡಲಿಕ್ಕೆ ಆಯಿತು. ಕ್ರೌಡೆಡ್, ಈಗ ಮಾರ್ಕೆಟ್ ಆಲ್ರೆಡಿ ಕ್ರೌಡೆಡ್ ಇದೆ. ಸೊ ಇದರಲ್ಲಿ ಆಪರ್ಚುನಿಟಿ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಿದ್ರೆ, ನಾನು ಸ್ಟಾರ್ಟ್ ಮಾಡಬೇಕಿದ್ರೆ ಮೊದಲು
2023 $63 ಬಿಲಿಯನ್ ಮಾರ್ಕೆಟ್ ಸೈಜ್ ಇತ್ತು. ಅದು ಈಗ ಸಾಧಾರಣ 112.93 ಬಿಲಿಯನ್ ಅಷ್ಟು ಆಗಿದೆ. ಅದು 25 CAGR ಅಷ್ಟು ಗ್ರೋತ್ ಕಾಣ್ತಾ ಉಂಟು. ಇನ್ನೊಂದು 2-3 years ಅಲ್ಲಿ ಒಂದು $300 ಬಿಲಿಯನ್ ಅಷ್ಟು ಅಪರ್ಚುನಿಟಿ ಇದೆ. ಸೊ ಅದರಲ್ಲಿ ನಾವು ಹೇಗೆ ವಿಸ್ಟಾಂಡ್ ಮಾಡ್ತೇವೆ, ನಾವು ನಮ್ಮ ಚಾಲೆಂಜಸ್ ಏನಿದೆ ಮಾರ್ಕೆಟಲ್ಲಿ, ಈ ಕ್ರೌಡಲ್ಲಿ ನಾವು ಏನು ಡಿಫರೆಂಟ್ ಮಾರ್ಕೆಟಲ್ಲಿ ಕೊಡ್ತೇವೆ ಜನರಿಗೆ, ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಕಸ್ಟಮರ್ಗೆ ವ್ಯಾಲ್ಯೂ ಕ್ರಿಯೇಷನ್ ಮಾಡಬೇಕು. ಈಗ ನೀವು ವ್ಯಾಲ್ಯೂ ಫಾರ್ ಮನಿ ಏನೇನು ಹೇಳ್ತೀರಾ ಅದು ನಾವು ಕನ್ಸಿಡರ್ ಮಾಡ್ತೇವೆ. ಯಾಕೆಂದರೆ ನೀವು ಒಂದು ಪ್ರಾಡಕ್ಟಲ್ಲಿ ಒಂದು ಭರವಸೆ ಇಟ್ಟು ನೀವು ಪರ್ಚೇಸ್ ಮಾಡಿದಾಗ ಅದು ನಿಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ತುಂಬಿಸಬೇಕು. ಇಲ್ಲದಿದ್ದರೆ ಅದಕ್ಕೆ ಹಣ ಕೊಟ್ಟು ಅದು ವೇಸ್ಟ್. ಈಗ ಮಾರ್ಕೆಟಲ್ಲಿ ಹೀಗೆ ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ತಿದ್ರೆ 20-30% ಮಾರ್ಕೆಟಲ್ಲಿ ನೀವು ಹೇಳಿದಾಗೆ ಸುಮ್ಮನೆ ಹರ್ಬಲ್, ಆರ್ಗ್ಯಾನಿಕ್, ಬೇರೆ ಬೇರೆ ನಮೂನೆಯ ಹಾಕಿ ಮಾಡ್ತಾರೆ. ಹೇಗೆ ಒಂದು ಅವರು ಎಕ್ಸಲೆಂಟ್ ಆಗಿ ಮಾರ್ಕೆಟ್ ಮಾಡ್ತಾರೆ. ಅದು ನಮಗೆ ಚಾಲೆಂಜಸ್. ಈಗ ಒಂದು ಹೇಳ್ತಿದ್ರೆ ಆ್ಯಕ್ಚುಲಿ ಪ್ರಾಡಕ್ಟ್ ಪ್ಯಾಕಿಂಗ್ ಒಳ್ಳೇದಿರುವುದಿಲ್ಲ, ಅದರ ಪ್ರಾಡಕ್ಟ್ ಅಷ್ಟು ಜೆನ್ಯೂನ್ ಇರ್ತದೆ. ಆದರೆ ಯಾವ ರೀತಿ ಮಾರ್ಕೆಟಲ್ಲಿ ಹೇಗೆ ಕಟ್ ಥ್ರೂ ಕಾಂಪಿಟಿಷನ್ ಇದೆ ಅಂತ ಹೇಳಿದ್ರೆ ಅವರ ಪ್ಯಾಕಿಂಗ್ ಒಳ್ಳೇದಿರ್ತದೆ ಬಟ್ ಪ್ರಾಡಕ್ಟ್ ಏನೂ ಜೆನ್ಯೂನ್ ಇರುವುದಿಲ್ಲ. ಸೊ ಆ ಟೈಮಲ್ಲಿ ಜನರು ಒಂದು ಪ್ಯಾಕೇಜ್ ಸ್ಟೈಲ್ ನೋಡಿ ಒಂದು ಸೈಕಾಲಜಿ ಫೀಲ್ ಆಗ್ತದೆ, ಇದು ಒಳ್ಳೇದಿರ್ಬೋದು ಅಂತ. ಇದನ್ನು ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೇವೆ ಅಂತ ಹೇಳಿದರೆ, ಒಂದು ಪ್ರಾಡಕ್ಟ್ ಪ್ಯಾಕೇಜನ್ನು ನಾವು ನಮ್ಮ ವೆಂಡರಿಗೆ ಅಂದರೆ ಮ್ಯಾನುಫ್ಯಾಕ್ಚರ್ ಏನಿದ್ದಾರೆ ನಾವು ಆದಷ್ಟು ಎಜುಕೇಷನ್ ಮಾಡ್ತೇವೆ. ಯಾಕೆ ಈ ಕ್ರೌಡಲ್ಲಿ ನಾವು ಎಂಟರ್ ಆಗ್ತೇವೆ ಅಂತ ಹೇಳಿದಕ್ಕೆ ಇದೊಂದು ನಾವು ಎಕ್ಸಾಂಪಲ್. ಒಂದು ಪ್ರಾಡಕ್ಟ್ ಇದ್ದರೆ ಅದನ್ನು ಪ್ಯಾಕೇಜ್ ಡಿಲೇಟ್ ನಾವು ಅಡ್ವೈಸ್ ಕೊಡ್ತೇವೆ, ಹೀಗೆ ಮಾಡಿದರೆ ನಮಗೆ ಮಾರ್ಕೆಟಲ್ಲಿ ವಿಸ್ಟ್ಯಾಂಡ್ ಮಾಡಲಿಕ್ಕೆ ಆಗ್ತದೆ ಅಂತ. ಹಾಗೆ ನಂತರ ಏನು ಅಂದರೆ ಆ ಪ್ರಾಡಕ್ಟನ್ನು ಏನೇ ಇದು ಮಾಡಿದರೂ ನಾವು ವಿಡಿಯೋದಲ್ಲಿ ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕಾಗ್ತದೆ. ಯಾಕೆಂದರೆ ನೀವು ಅಲ್ಲೇ ಇದ್ದಾಗೆ ಫೀಲ್ ಆಗ್ತದೆ, ಕಾಣ್ಲಿಕ್ಕೆ ಆಗ್ತದೆ. ಅದೊಂದು ನಮಗೆ ಈ ಜನ್ರೇಷನಲ್ಲಿ ನಮಗೆ ಅದೊಂದು ಒಳ್ಳೆ ಹೆಲ್ಪ್ ಆಗ್ತದೆ. ಸೊ ಅದೇ ನೀವು ಈಗ ಬೇರೆ ಸಣ್ಣ ಪುಟ್ಟ ಅಂಗಡಿಗೆ ಹೋದರೆ ಟಚ್ ಆ್ಯಂಡ್ ಫೀಲ್ ಬರ್ತದೆ. ಬಟ್ ಆನ್ಲೈನಲ್ಲಿ ಆ ಟಚ್ ಆ್ಯಂಡ್ ಫೀಲ್ ಅಂತ ಕಾನ್ಸೆಪ್ಟ್ ಈಗ ಬರಲಿಲ್ಲ, ಬರೋದು ಸಹ ತುಂಬ ಕಷ್ಟ. ಬರ್ಬೋದು ಅಂದರೆ ಈಗ ಕೆಲವೆಲ್ಲ ಆನ್ಲೈನು ಇದು 100 days ಟ್ರಯಲ್ ಅಂತ ಕೆಲವೊಂದು ಐಟಮ್ಗೆ ಕೊಡ್ತಾರೆ. ಸೊ ಅದೆಲ್ಲ ಮಾಡಿದರೆ ಅಂದರೆ ಒಂದು ಡಿಫ್ರೆನ್ಷಿಯೇಷನ್ ಅಂತ ಹೇಳ್ಬೋದು. ಅದೆಲ್ಲ ನಮಗೆ ಸಮಾಜದಲ್ಲಿ ನೇರವಾಗಿ ಕಣ್ಣಿಗೆ ಹೊಡೆದು ಕಾಣ್ತದೆ. ಆದರೂ ನಾವು ಸತ್ಯವನ್ನು ಹೆಚ್ಚು ಸಾರಿ ನಂಬುವುದೇ ಇಲ್ಲ. ಏನಂತ ಹೇಳಿದ್ರೆ ಉದ್ಯಮ ಅಂದರೆ ನಿಜವಾಗಿ ಸಾಹಸವೇ. ಆದರೂ ನಾವು ಅದನ್ನು ಕಣ್ಣಿಂದ ನೋಡಿದರೂ ನಾವು ನಂಬುವುದಿಲ್ಲ. ಮೊದಲಿಂದಲೂ ಉದ್ಯಮ ಅಂತ ಹೇಳಿದರೆ ವ್ಯಾಪಾರಂ ದ್ರೋಹಚಿಂತನಂ ಅಂತ ಒಂದು, ಇನ್ನೊಂದು ಏನು ಮಾಡಲಿಕ್ಕಾಗದೆ ಇದಕ್ಕೆ ಬಂದಿದ್ದಾನೆ ಅಂತ. ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ನಮ್ಮ ಹೆತ್ತವರಲ್ಲಿ ಇಂಥ ಒಂದು ಮನೋಭಾವ ಇರ್ತದೆ. ಮೊದಲೊಂದು ಉದ್ಯೋಗ ಸೇರಬೇಕು. ನಮ್ಮ ಪಾಲಕರು ಸರಿಯಾಗಿ ವಿದ್ಯಾಭ್ಯಾಸ ಆಯಿತು, ಉದ್ಯೋಗಕ್ಕೆ ಸೇರು, ನಾನೊಂದು ಉದ್ಯಮ ಮಾಡ್ತೇನೆ ಅಂತ ಹೇಳಿದರೆ ನಿಮಗೆ ಯಾರೂ ಸಪೋರ್ಟ್ ಮಾಡೋದಿಲ್ಲ. ಯಾಕೆ ಸುಮ್ಮನೆ ಕಷ್ಟಪಡೋದು, ಹೋಗು ಬೆಂಗಳೂರಿಗೆ, ಚೆನ್ನೈಗೆ ಹೋಗು, ಅಮೇರಿಕಕ್ಕೆ ಹೋಗು, ಉದ್ಯೋಗ ಮಾಡು ಅಂತ. ನಾವು ಯಾವುದೊಂದು ದೊಡ್ಡ ಹೆಸರಿರೋ ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಸಿಗೋ ಮರ್ಯಾದೆ, ಒಂದು ಪ್ರತಿಷ್ಠೆ, ನಮಗೆ ಊರಲ್ಲೇ ಒಂದು ಮರ್ಯಾದೆಯಿಂದ ವ್ಯವಹಾರ ಮಾಡಿಕೊಂಡಿದ್ರೆ ಇಲ್ಲ. ನೀವು ಇದನ್ನು ಶುರು ಮಾಡ್ತೇನೆ ಅಂತ ಹೇಳಿದಾಗ ನಿಮ್ಮ ಪೇರೆಂಟ್ಸ್ ಬೇಡ ಮರೆ, ಇದು ಒಂದು ಒಳ್ಳೆಯ ಕಂಪ್ನಿ ಉದ್ಯೋಗ ಸೇರ್ಕೋ, ಅದು ಬ್ಯಾಂಕೋ ಯಾವುದೊಂದು ಕಾಲೇಜಲ್ಲಿ ಮಾಸ್ಟರ್ ಆಗೋದು ಅದೆಲ್ಲ ಅಲ್ಲ ಅಂತಲ್ಲ. ಆದರೆ ಈ ಮನೋಭಾವ ಇದ್ದವ್ರು ಇದನ್ನೇ ಮಾಡಬೇಕು ಅನ್ನೋ ಒಂದು ಕಲ್ಪನೆ ನಮ್ಮ ಪೇರೆಂಟ್ಸಿಗೂ ಬರುವುದಿಲ್ಲ, ನಮಗೆ ತಿಳಿ ಹೇಳುವ ಅಧ್ಯಾಪಕರಲ್ಲೂ ಬರುವುದಿಲ್ಲ. ನೀವು ಇದನ್ನೆಲ್ಲ ಹೇಗೆ ಎದುರಿಸಿದಿರಿ? ಮೊದಲನೇದಾಗಿ ಯಾರೇ ಆಗಲಿ, ಯಾವುದೇ ಮಕ್ಕಳಿಗಾಗಲಿ, ಹೆತ್ತವರು ಎಂತ ಅಂತ ಹೇಳಿದರೆ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ತೊಂದರೆ ಆಗೋದು ಬೇಡ, ಕಷ್ಟ ಬರೋದು ಬೇಡ, ಅದನ್ನ ಅವ್ರಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅವ್ರಿಗೆ ನಮ್ಮ ಮೇಲೆ ಇರುವ ಕಾಳಜಿಯಿಂದಲೇ ನೀನು ಜಾಬ್ ಅಂದ್ರೆ, ಈಗ ಜಾಬಿಗೆ ಹೋದ್ರೆ ತಿಂಗಳ ಕೊನೆಗೆ ನಮಗೆ ಸಂಬಳ ಬರೋದು ಗ್ಯಾರಂಟಿ, ಏನು ಸಮಸ್ಯೆ ಇಲ್ಲಲ್ಲ ಅಂತ ಹೇಳುದನ್ನ ಅವರು ಆ ದೃಷ್ಟಿಯಿಂದ ನಮಗೆ ಹೇಳ್ತಾ ಇರೋದು, ಕಾಳಜಿಯಿಂದಲೇ ಹೇಳ್ತಾ ಇರೋದು. ಅದು ತಪ್ಪು ಅಂತ ನಾನು ಹೇಳುದೇ ಇಲ್ಲ. ಆದರೆ ನಮ್ಮ ವಿಚಾರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವು ಆ ವಿಚಾರದಲ್ಲಿ ಸ್ವಲ್ಪ ಲಕ್ಕಿ ಅಂತ ಹೇಳಿ ನಾವು ಥಿಂಕ್ ಮಾಡ್ತೇವೆ. ಈ ಬಿಸ್ನೆಸ್ಸಿನ ವಿಚಾರವಾಗಿ ನನಗೆ ಬಿಸ್ನೆಸ್ಸು ಹಾಗೆ ಹೀಗೆ ಅಂತೇಳಿ ಫಸ್ಟಿಗೆ ನನ್ನೊಟ್ಟಿಗೆ ಹೇಳಿದವರೇ ನನ್ನ ತಂದೆ. ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ದಲ್ಲ ಅವರು ಹೇಳಿದ್ದಾರೆ, ಪ್ರೊಫೆಷನಲ್ ಸ್ಟಡೀಸನ್ನು ಮಾಡು, ಅದನ್ನು ಕಂಪ್ಲೀಟ್ ಮಾಡು, ವರ್ಕ್ ಮಾಡು, ಮತ್ತೆ ಇದು ಬಿಸ್ನೆಸ್ ಮಾಡಿದರೆ ಮಾಡಬಹುದು. ಅಂದರೆ ಫಸ್ಟಿಗೆ ನಮಗೆ ವೈಯಕ್ತಿಕವಾಗಿ ನಮಗೆ ಮಂತ್ಲಿ ನಮಗೆ ಇನ್ಕಮ್ ಒಂದು ಜನರೇಟ್ ಆಯಿತು ಅಂತ ಹೇಳಿ. ಆದರೆ ಈಗ ನಾವು ಅಂದರೆ ಈಗ ನಾನು ಒಂದು ಏಜ್ಗೆ ಬಂದ ಮೇಲೆ ನನ್ನ ಫ್ಯಾಮಿಲಿಯನ್ನು ನಾನು ನೋಡಿಕೊಳ್ಬೇಕಾಗ್ತದೆ, ಮನೆಗೆ ನಾವು ದುಡ್ಡು ಹಾಕುವಂಥದ್ದಾಗ್ತದೆ. ಇದಕ್ಕೆ ಸಮಸ್ಯೆ ಆಗದ ರೀತಿಯಲ್ಲಿ ನೀನೊಂದು ರೆಡಿ ಮಾಡಿ
ಮತ್ತೆ ಬಿಸ್ನೆಸ್ ಮಾಡಲಿಕ್ಕೆ ಹೋಗು ಅಂತ ಹೇಳೋ ಅಡ್ವೈಸ್ಗಳನ್ನು ಅವ್ರಿಗೂ ನನಗೆ ಕೊಟ್ಟಿದ್ದಾರೆ. ಒಂದು ಮತ್ತೊಂದೇನು ಅಂತ ಹೇಳಿದರೆ, ಜನರು ಏನು ಹೇಳ್ತಾರೆ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಜನರು ಏನು ಹೇಳ್ತಾರೆ ಅಂತ ಹೇಳಿ ಸಹ ನಾವೇ ಥಿಂಕ್ ಮಾಡ್ತಾ ಹೋದರೆ ಮತ್ತೆ ಜನರು ಎಂತ ಥಿಂಕ್ ಮಾಡ್ತಾರೆ? ಈಗ ಜನರು ಏನು ಥಿಂಕ್ ಮಾಡ್ತಾರೆ ಅಂತ ಹೇಳೋದನ್ನು ನಾವೇ ಥಿಂಕ್ ಮಾಡಿದರೆ ಮತ್ತೆ ಅವ್ರಿಗೆ ಎಂತ ಕೆಲಸ ಉಂಟು ಅಲ್ಲ. ಆದ ಕಾರಣ ಆ ವಿಚಾರದ ಬಗ್ಗೆ ನಾನು ಇಲ್ಲ. ಈಗ ನಾನು ಈಗ ಬಿಸ್ನೆಸ್ಸಲ್ಲಿ ಈಗ ನಾವಿಬ್ರು ಈಗ ಇದರಲ್ಲಿ ಸ್ವಲ್ಪ ಸಕ್ಸಸ್ ಆದೆವು ಅಂತ ಆದರೆ ಎಲ್ಲ ಜನಗಳು ಹೇಳ್ತಾರೆ, ಓ ಇವನು ನನ್ನ ಫ್ರೆಂಡು ಅಥವಾ ಇವನು ನನ್ನ ಸಂಬಂಧದವರು, ಅಥವಾ ಓ ಅವರು ನನಗೆ ಗೊತ್ತಿತ್ತು, ಅವ್ರಿಗೆ ಗೊತ್ತಿತ್ತು ಅವರು ಮುಂದೆ ಸಕ್ಸಸ್ ಆಗ್ತಾರೆ ಅಂತ ಹೇಳಿ, ನಾನು ಅವತ್ತೇ ಹೇಳಿದ್ದೆ ನನ್ನ ಮನೆಯಲ್ಲಿ ಅಂತ ಹೇಳ್ತಾರೆ. ಅದೇ ನಾವು ಫೇಲ್ಯೂರ್ ಆದರೆ ಯಾಕೆ ಬೇಕಿತ್ತು, ನಾನು ಅವತ್ತೇ ಹೇಳಿದ್ದೆ ಅಲ್ಲ, ಹೋಯ್ತು ಸುಮ್ಮನೆ ಕೆಲಸ ಹೋಗ್ತಾರೆ ನೋಡು ಇವರು ಎಷ್ಟು ಜಾಬಲ್ಲಿ ಎಷ್ಟು ಸೌಖ್ಯವಾಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಈಗ ನಮ್ಮ ಫ್ಯಾಮಿಲಿಗಳಲ್ಲಿ ಎಲ್ಲರೂ ಸಹ ನಾವೀಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳುವಾಗ ಅಥವಾ ಇದರ ಬಗ್ಗೆ ಮಾತಾಡಿದ ಕೂಡಲೇ ಎಲ್ಲರೂ ಸಹ ನಮಗೆ ಸಪೋರ್ಟಿವ್ ಆಗಿ ಮಾತಾಡಿದ್ದಾರೆ. ಅದು ನಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ನಮಗೆಲ್ಲ ಸಹ ಉತ್ತೇಜನಕಾರಿಯಾಗಿಯೇ ಮಾತಾಡಿದ್ದಾರೆ ಮತ್ತು ಕೆಲವೊಂದು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅದರ ಬಗ್ಗೆ ಎಲ್ಲ ನಮಗೆ ಹೇಳಿದ್ದಾರೆ. ಬಿಟ್ಟರೆ ನಮಗೆ ಎಲ್ಲ ಸಪೋರ್ಟಿವ್ ಆಗಿ ಇದ್ದಾರೆ. ಆ ಲೆಕ್ಕದಲ್ಲಿ ನಾವು ತುಂಬ ಲಕ್ಕಿ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಹೇಳ್ತಿದ್ರೆ, ನೀವು ಕಮ್ಮಿ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಿದ್ರು ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಹಾಗೆ ನೀವು ಎಷ್ಟೇ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡಿದ್ರು ಹೇಳೋರು ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಗಮನ ಕೊಟ್ಟರೆ ನಾವು ಎಂತ ನಾವು ಮಾಡ್ತೇವೆ ಅದು ಸರ್ಟೆನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಡೌನ್ ಆಗ್ತದೆ. ಸೊ ಅದಕ್ಕೆಲ್ಲ ತಲೆಗೆಡಿಸ್ಕೊಳ್ಳೋ ಅಗತ್ಯವೇ ಇಲ್ಲ ಫಸ್ಟ್ ಆಫ್ ಆಲ್. ಮತ್ತೊಂದು, ಈ ಜನಗಳ ಬಗ್ಗೆ ಈಗ ಅನುಮಾನ ಪಡೋದು ಅಥವಾ ಸಪೋರ್ಟ್ ಮಾಡದೇ ಇರೋದು ಅಂತ ಹೇಳಿದ್ರೆ ಅದೆಲ್ಲ ನಮಗೆಂದರೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಯಾವಾಗ ನೋಡಿದ್ರು ಈಗ ಬ್ರೇಕಿಂಗ್ ನ್ಯೂಸ್ ಅಥವಾ ಇಂಥ ಒಂದು ವಿಷಯಗಳು ಅಂತ ಹೇಳಿ ಬರುವಾಗ ನಮ್ಗೆ ಎಂತಂದ್ರೆ ಅಲ್ಲಿ ಇದಾಯ್ತಂತೆ, ಅಲ್ಲಿ ಮೋಸ ಆಯ್ತಂತೆ, ಇದಾಯ್ತಂತೆ, ಹೀಗೆ ಇಂಥ ಕೆಟ್ಟ ಸುದ್ದಿಗಳೇ ನಮಗೆ ಜಾಸ್ತಿ ಸಿಗ್ತದೆ. ಅದೇ ಇವರಿಗೆ ಇನ್ನೊಬ್ರು ಸಪೋರ್ಟ್ ಮಾಡಿದ್ರು ಅಂಥದ್ದೆಲ್ಲ ನಿಜವಾಗಿ ಬರ್ತಾ ಇಲ್ಲ. ನಾನು ಸಣ್ಣ ಉದಾಹರಣೆಗಳನ್ನು ಹೇಳ್ತೇನೆ. ನಾನು ಕಳೆದ ವರ್ಷ ಬೈಕಲ್ಲಿ ಸೌತ್ ಇಂಡಿಯಾ ರೈಡ್ ಹೋಗಿದ್ದೆ ನನ್ನ ಫ್ರೆಂಡ್ ಒಟ್ಟಿಗೆ. ಅಂದರೆ ನಾವು ತಮಿಳುನಾಡು, ಕೇರಳ, ಪಾಂಡಿಚೇರಿ ಹಾಗೆ ನಾವು ಬೈಕಲ್ಲಿ ಒಂದು ವಾರದ ಹೋಗಿದ್ದೆವು. ನನಗೆ ತಮಿಳು ಭಾಷೆ ಬರುವುದಿಲ್ಲ, ನನಗೆ ಮಲಯಾಳ ಭಾಷೆ ಬರುವುದಿಲ್ಲ. ಅಂದರೆ ಅರ್ಥ ಆಗ್ತದೆ, ಸ್ವಲ್ಪ ಸಿನಿಮಾ ನೋಡಿದ ಕಾರಣ ಸ್ವಲ್ಪ ಕೆಲವು ಅರ್ಥ ಆಗ್ತದೆ ಅಂತ ಹೇಳಿ ಬಿಟ್ಟರೆ ಮತ್ತೆ ನನಗೆ ಇಂಗ್ಲೀಷ್ ಮಾತ್ರ ಗೊತ್ತಿರೋದು ಅಥವಾ ಹಿಂದಿ ಕನ್ನಡ ಮಾತ್ರ ಗೊತ್ತಿರುವಂಥದ್ದು, ತುಳು ಗೊತ್ತುಂಟು. ಹಾಗಿರುವಾಗ ಅಲ್ಲಿ ಹೋಗಿರುವಾಗ ನಾವು 1 ವಾರ ಇದ್ದೆವು. ನಾವೆಂತ ಅಂತ ಹೇಳಿದರೆ ಅಲ್ಲಿಯ ಊರುಗಳಲ್ಲಿ ನಮಗೆ ಯಾವುದು ಗೊತ್ತು, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿ ನಾವೆಂತ ಅಂದರೆ ನಾವು ಟೆಂಟ್ ಹಾಕಿ ಸ್ಟೇ ಆಗ್ತಾ ಇದ್ದೇವೆ ಒಂದೊಂದು ಜಾಗಗಳಲ್ಲಿ. ಅಲ್ಲಿರುವ ಎಲ್ಲ ಹಳ್ಳಿಯವರಾಗಲಿ ಪೇಟೆಯವರಾಗಲಿ ಯಾರೂ ನಮಗೆ ಏನೂ ಉಪದ್ರ ಮಾಡಲಿಲ್ಲ. ಬದಲಾಗಿ ನಾವು ಹೀಗೆ ಬಂದಿದ್ದೇವೆ ಅಥವಾ ಹೀಗೆ ನಾವು ಒಂದು ಶಾಪಿನ ಹತ್ರ ಇನ್ನೊಂದು ಯಾವುದೊಂದು ಕಡೆ ಹತ್ರ ನಾವೀಗ ಟೆಂಟ್ ಹಾಕಬೇಕು ಅಂತ ಹೇಳುವಾಗ ನಮಗೆ ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿ ಮಾತಾಡಿದ್ದಾರೆ. ಮತ್ತೆ ಎಲ್ಲಿಂದ ಬಂದದ್ದು ಹೇಗೆ ಕೇಳಿದ್ದಾರೆ, ಫುಡ್ಡನ್ನು ಆಫರ್ ಮಾಡಿದ್ದಾರೆ ಅಥವಾ ನಮ್ಮೊಟ್ಟಿಗೆ ಮಾತಾಡಿದ್ದಾರೆ, ನಮಗೆ ಅಲ್ಲಿ ಏನಾದರೂ ಹೆಲ್ಪ್ ಮಾಡಿದ್ದಾರೆ, ಕರ್ಕೊಂಡು ಆಚೀಚೆ ಕೆಲವೊಂದೆಲ್ಲ ಇಂಥದ್ದೆಲ್ಲ ಹೋಗಿ ಅಂತೇಳಿ ಸಜೆಷನ್ ಕೊಟ್ಟಿದ್ದಾರೆ. ಎಲ್ಲ ಸಹ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಇದು ಜಸ್ಟ್ ನಾನು ತಿರುಗಲಿಕ್ಕೆ ಹೋದಾಗ ಆದ ಎಕ್ಸ್ಪೀರಿಯನ್ಸ್. ಅದೇ ರೀತಿ ಬಿಸ್ನೆಸ್ಸಲ್ಲಿ ಸಹ ನಮಗೆ ಇದು ಬೇರೆ ಬೇರೆ ಮ್ಯಾನುಫ್ಯಾಕ್ಚರರ್ಗಳು, ಬೇರೆ ನಮಗೆ ಮೆಂಟರ್ಗಳು ಅಥವಾ ಬೇರೆ ಬಿಸ್ನೆಸ್ ಮಾಡಿದ ಸಕ್ಸಸ್ಫುಲ್ ಆದವರನ್ನು ನಾವು ಅಪ್ರೋಚ್ ಆದಾಗ ಎಲ್ಲರೂ ಅವರ ಅಮೂಲ್ಯವಾದ ಸಮಯ ಕೊಟ್ಟು ನಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸೊ ಜನಗಳಿಗೆ ಏನಾಗಿದೆ ಅಂತ ಹೇಳಿದರೆ, ಇದು ಮಾಡ್ಲಿಕ್ಕೆ ಆಗುವಾಗ ಇದು ಆಗುದಿಲ್ಲ ಅಂತ ಹೇಳಿ ಕಲ್ಪನೆಗಳಿರ್ತದಲ್ಲ, ಅದು ಸ್ವಲ್ಪ ಮಟ್ಟಿಗೆ ಹೌದು. ಆದರೆ ಮೆಜಾರಿಟಿ ಆಫ್ ದ ಟೈಮಲ್ಲಿ ನಮಗೆ ಎಲ್ಲರೂ ಹೆಲ್ಪೇ ಮಾಡಿದ್ದಾರೆ. ಜನಗಳು ಇನ್ನೂ ಒಳ್ಳೆಯವರೇ ಇದ್ದಾರೆ. ಈಗ ಜಗತ್ತು ಅಯ್ಯೋ ಅನ್ಯಾಯದಿಂದ ತುಂಬಿ ಹೋಗಿದೆ ಅಂತ ಎಂಥದ್ದು ಅಲ್ಲವೇ ಅಲ್ಲ, ಎಷ್ಟೋ ಒಳ್ಳೆಯವರು ನಮಗೆ ಸಿಗ್ತಾರೆ. ನಾವು ಅದರಲ್ಲಿ ನಮಗೆ ಜಾಸ್ತಿ ನಾವು ಆ ವಿಚಾರಗಳ ಆಳಗಳಿಗೆ ಇಳಿದು ಆ ಕೆಲಸಗಳಲ್ಲಿ ನಾವು ಮಾಡಿದರೆ ಎಲ್ಲ ಸಹ ನಮಗೆ ಒಳ್ಳೆಯದಾಗ್ತದೆ. ಅಂದರೆ ಆ ರಂಗದಲ್ಲಿ ಇರೋರು ಸಹಕಾರಿಯಾಗಿ ಇರ್ತಾರೆ, ಏನೂ ಮಾಡಿದವರು ಸಲಹೆ ಮಾತ್ರ ಕೊಡ್ತಾ ಇರ್ತಾರೆ ಅಂತ. ಖಂಡಿತ ಅಂದರೆ ಈಗ ಒಂದು ವಿಚಾರದ ಬಗ್ಗೆ ನಮಗೆ ಗೊತ್ತಿರೋದಿಲ್ಲಲ್ಲ, ಗೊತ್ತಿರದೇ ಇರುವಾಗ ನಮಗೆ ಅಸಂಪ್ಷನ್ಗಳನ್ನು ನಾವು ಮಾಡಿಕೊಳ್ತೇವೆ. ಊಹೆಗಳು ನಮ್ಮಲ್ಲಿ ಮನುಷ್ಯನ ಸಹಜ. ಅದು ಈಗ ಒಂದು ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳುವಾಗ ನಾವು ಅದರ ಬಗ್ಗೆ ಊಹೆ ಮಾಡ್ತೇವೆ. ಇನ್ನೊಂದೇನು ಅಂತ ಹೇಳಿದರೆ ನಾವು ಅದರಲ್ಲಿ ಭಯ ಪಡುತ್ತೇವೆ, ಇನ್ನೊಬ್ಬರಿಗಾಗೋ ನಾವು ಭಯ ಪಡುತ್ತೇವೆ. ಈಗ ನಾವು ಸಣ್ಣ ಮಗುವಾಗಿರುವಾಗ ಮಗು ಸೈಕಲ್ ಕಲಿತದೆ ಅಂತ ಹೇಳ್ತೇವೆ. ಸೈಕಲಲ್ಲಿ ಕಲಿತದೆ ಅಂತ ಹೇಳುವಾಗ ಫಸ್ಟಿಗೆ ಇವರಿಗೆ ಶುರುವಾಯಿತು, ಅಯ್ಯೋ ಬೀಳ್ಬೇಡ ಅಂತ. ನೀನು ಜಾಗ್ರತೆಯಾಗಿ ಹೋಗು ಅಂತ ಹೇಳಿ ಮಕ್ಕಳಿಗೆ ಹೇಳೋ ಬದಲು ಆಗ ಮಗುವಿಗೆ ಎಂತ ಆಗ್ತದೆ, ನಾನು ಹೀಗಾದ್ರೆ ಬೀಳ್ತೇನೆ ಅಂತ ಹೇಳಿ ತಲೆಯಲ್ಲಿ ಕೂತಿರ್ತದೆ. ಆಗ ಮೈಂಡ್ ಏನಾಗ್ತದೆ, ಬೀಳುದ್ರ ಬಗ್ಗೆ ಗಮನ ಇರ್ತದೆ. ಹಾಗೆ ನಾವು ಮಾರ್ಗದಲ್ಲಿ ಹೋಗುವಾಗ ನಾವು ಯಾವಾಗಲೂ ಆಕ್ಸಿಡೆಂಟ್ ಆಗುವ ಬೇರೆ ಬೇರೆ ರೀಸನ್ ಉಂಟು. ಆಗುವಂತಂದ್ರೆ ನಾವು ಖಾಲಿ ರೋಡಿಗೆ ಕಾನ್ಸಂಟ್ರೇಟ್ ಮಾಡಿದೆ, ವೆಹಿಕಲ್ಸ್ ಉಂಟು ಅಂತ ಹೇಳಿ ಹೋದರೆ ನಾವು ವೆಹಿಕಲ್ಗೆ ಹೋಗಿ ಗುದ್ದುತ್ತೇವೆ, ವೆಹಿಕಲ್ ಅನ್ನು ನೋಡಿಕೊಂಡು ಹೋದ್ರೆ. ಅದೇ ರೀತಿ ಖಾಲಿ ಹೇಗೆ ಉಂಟು ಅಂತ ಹೇಳೋದನ್ನು ನೋಡಿಕೊಂಡು ಹೋಗ್ಬೇಕು. ಅದೇ ರೀತಿ ಈ ಬಿಸ್ನೆಸ್ ಅಲ್ಲಿ ಆಗಲಿ ಈ ಆಬ್ಸ್ಟ್ಯಾಕಲ್ಗಳು ಇದ್ದೇ ಇರ್ತದೆ. ಅದನ್ನು ಯಾವ ರೀತಿ
ಓವರ್ಕಮ್ ಮಾಡ್ಬೋದು. ಮತ್ತು ಈಗ ನಮಗೆ ಏನು ಆಗಬೇಕಾಗಿರುವಂಥದ್ದು, ಏನು ಮಾಡಬೇಕು, ಅದರ ಬಗ್ಗೆ ಸ್ಪಷ್ಟ ಕಲ್ಪನೆ ಇಟ್ಟುಕೊಂಡು ನಮ್ಮ ಮೆಂಟರ್ಗಳನ್ನು ಅಥವಾ ಬೇರೆ ಈ ಬಿಸ್ನೆಸ್ ರಂಗದಲ್ಲಿರೋರನ್ನ ಎಲ್ಲ ಮೆಂಟರ್ಶಿಪ್ ಪಡ್ಕೊಂಡು ನಾವು ಮುಂದೆ ಹೋದರೆ ನಮಗೆ ನಾವು ಸಕ್ಸಸ್ ಆಗ್ತೇವೆ, ಇಲ್ಲದಿದ್ದರೆ ನಮಗೆ ಒಳ್ಳೆಯ ಲರ್ನಿಂಗ್ ಸಿಗ್ತದೆ. ಕಾರ್ತಿಕ್ ಅವರು, ನೀವಾಗ ಬಂಡವಾಳದ ವಿಚಾರ ಮಾತನಾಡಿದ್ರಿ. ಯಾವುದೊಂದು ವಸ್ತುವಿನ ತಯಾರಿಕೆಯ ಒಂದು ಉದ್ಯಮ ಮಾಡೋದಾದ್ರೆ ಅಥವಾ ಮಾರಾಟದ ಒಂದು ಅಂಗಡಿ ಇಡೋದಾದ್ರು, ಒಂದು ದೊಡ್ಡ ಒಂದು ಶೋರೂಮ್ ಇಡೋದಾದ್ರು, ಬಂಡವಾಳ ಏನು ಅಂತ ನಮ್ಗೆ ಗೊತ್ತಿರ್ತದೆ. ಅದಕ್ಕೆ ಏನ್ ಬೇಕು, ಬ್ಯಾಂಕಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಿರ್ತದೆ. ಆದ್ರೆ ಈ ಕಾಮರ್ಸ್ ಇದರಲ್ಲಿ ಬಂಡವಾಳ ಎಷ್ಟು ಬೇಕು, ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಇದು ನೀವು ಹೇಗೆ ಇದು ಮಾಡ್ಕೊಂಡ್ರಿ? ನಿಮಗೇನಾದ್ರೂ ಅಗತ್ಯ ಇತ್ತ, ಬಂಡವಾಳದ ಅಗತ್ಯ ಇತ್ತ, ಹೇಗೆ? ಬಂಡವಾಳ ಅಂದ್ರೆ ಫಸ್ಟ್ ನಾನು ಸಾಧಾರಣ ಒಂದು 2 ಲಕ್ಷ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದೆ. ಮತ್ತೆ ನಮಗೆ ರನ್ನಿಂಗ್ ಕ್ಯಾಪಿಟಲ್ ಅಂದ್ರೆ ಈಗ ಏನು ಹೇಳ್ತೇವೆ, ನಮ್ಮ ಕೆಲವೊಂದು ಖರ್ಚುಗಳು ಅಂದ್ರೆ ಈಗ ಖುದ್ದಾಗಿ ಮ್ಯಾನುಫ್ಯಾಕ್ಚರಿಂಗ್ ಹೋಗ್ತೇವೆ, ಟ್ರಾವೆಲಿಂಗ್ ಎಲೆವೆನ್ಸ್, ಅದಕ್ಕೆ ಸ್ವಲ್ಪ ಬಜೆಟ್ ಬೇಕಾಗ್ತದೆ. ಮತ್ತೆ ಮೇಯ್ನ್ ಆಗಿ ನಮಗೆ ಬೇಕಾಗುವುದು ಅಡ್ವರ್ಟೈಸ್ಮೆಂಟಿಗೆ. ಸೊ ಅದರಲ್ಲೆಲ್ಲ ನಮಗೆ ತುಂಬಾ ಚಾಲೆಂಜಸ್ ಉಂಟು ಅದರಲ್ಲಿ. ಅದನ್ನು ನಾವು ಕೆಲವೊಂದು ಈಗ 6 ತಿಂಗಳಲ್ಲಿ ಕೆಲವು ಫಂಡ್ ರೈಸ್ ಮಾಡುವ ಯೋಜನೆ ಸಹ ಇದ್ದೇವೆ ನಮ್ಮ ಗೋಕಾರ್ಟೋ ಇದಕ್ಕೆ. ಸರಿ ಪತಂಜಲಿ ಅವರೇ, ನೀವೀಗ ನಿಮ್ಮ ಈ ಗೋಕಾರ್ಟ್ ಉದ್ಯಮದ ಆರಂಭಿಕ ಹಂತದಲ್ಲಿದ್ದೀರಿ. ಕೆಲವು ಆಹಾರ ವಸ್ತುಗಳು, ಪ್ರಸಾದನ ವಸ್ತುಗಳು, ಇದಕ್ಕೆ ನೀವು ಈಗ ಸೀಮಿತರಾಗಿದ್ದೀರಿ. ಇನ್ನು ಮುಂದೆ ಹೇಗೆ ಅದನ್ನ ವಿಸ್ತರಿಸಬೇಕು, ಬೆಳವಣಿಗೆ ಹೇಗೆ ಸಾಧಿಸಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀರಿ? ಮುಖ್ಯವಾಗಿ ಪ್ರಸಾದನ ಸಾಮಗ್ರಿಗಳು ಮತ್ತು ಕೆಲವೊಂದು ನ್ಯೂಟ್ರಿಷನಲ್ ಮತ್ತು ಪ್ರಾಡಕ್ಟ್ಗಳು ಮತ್ತು ಹೋಮ್ ಡೆಕೋರ್ ಐಟಮ್ಗಳನ್ನು ನಾವು ಮುಖ್ಯವಾಗಿ ಈ 3 ಕ್ಯಾಟಗರಿಗಳನ್ನು ನೋಡ್ತಾ ಇದ್ದೇವೆ. ಅದರೊಟ್ಟಿಗೆ ಕ್ಲೋತಿಂಗ್ ಅನ್ನು ನಮ್ಮದೇ ಆದ ಸಬ್ ಬ್ರ್ಯಾಂಡ್ ಒಂದು ಬ್ರ್ಯಾಂಡ್ ಉಂಟು, ವಿಂಟೇಜ್ ಥ್ರೆಡ್ಸ್ ಅಂತ ಹೇಳಿ. ಅದನ್ನು ಸಹ ನಾವು ಆಲ್ರೆಡಿ ಲಾಂಚ್ ಮಾಡಿದ್ದೇವೆ. ಅದರ ಬಗ್ಗೆ ಒಂದು ಹೇಳಿಬಿಡ್ತೇನೆ, ಅದ ನಂತರ ನಾನು ಮುಂದೆ ಹೋಗ್ತೇನೆ. ವಿಂಟೇಜ್ ಥ್ರೆಡ್ಸ್ ಅಂತ ಹೇಳುವ ಒಂದು ಥೀಮ್ ಬೇಸ್ಡ್ ಫ್ಯಾಷನ್ ವೇರ್ ಬ್ರ್ಯಾಂಡನ್ನು ನಾವು ಲಾಂಚ್ ಮಾಡಿದ್ದೇವೆ ಜನವರಿಯಲ್ಲಿ. ಈಗಾಗಲಷ್ಟೇ ನಾವು ಅದನ್ನು ಅಡ್ವರ್ಟೈಸ್ ಮಾಡಿದ್ರೆ ಈಗ ಅದು ನಮ್ಮ ವೆಬ್ಸೈಟಲ್ಲಿ ಸೇಲಿಗೆ ಲೈವ್ ಉಂಟು, ಆಲ್ರೆಡಿ ಈಗ ಸೇಲ್ ಆಗ್ತಾ ಉಂಟು. ಅಂದರೆ ಅದು ಒಂದೊಂದು ಸಮಯದಲ್ಲಿ ಟ್ರೆಂಡಿಗೆ ಹೊಂದಿಕೊಂಡು ಒಂದೊಂದು ಥೀಮ್ ಇಟ್ಕೊಂಡು ನಾವು ಟೀ ಶರ್ಟ್ ಮತ್ತು ಹುಡ್ಡೀಸ್ಗಳನ್ನು ನಾವು ಲಾಂಚ್ ಮಾಡಿದ್ದೇವೆ. ಈಗ ಸೀರೀಸಲ್ಲಿ ನಾವು ಜನವರಿಯಲ್ಲಿ ಅಯೋಧ್ಯ ಥೀಮ್ಡ್ ಟೀ ಶರ್ಟ್ ಮತ್ತು ಹುಡ್ಡೀಸ್ಗಳನ್ನು ನಾವು ಮಾರುಕಟ್ಟೆಗೆ ಬಿಟ್ಟಿದ್ದೇವೆ. ಅದು ಸೇಲ್ ಆಗ್ತಾ ಉಂಟು. ಅದು ಎಲ್ಲವೂ ಸಹ ಯೂನಿಸೆಕ್ಸ್ ಟೀ ಶರ್ಟ್ ಮತ್ತು ಹುಡ್ಡೀಸ್, ವುಮೆನ್ ಮತ್ತು ಮೆನ್ನಿಗೆ ಸಪರೇಟ್ ಅಂತೆಲ್ಲ, ಯೂನಿಸೆಕ್ಸ್ ಅದನ್ನು ಇದು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಬೇರೆ ಥೀಮನ್ನು ಒಂದಿಗೆ ನಾವೀಗ ಆಲ್ರೆಡಿ ಅದು ಪ್ಲ್ಯಾನಲ್ಲಿ ಇದ್ದೇವೆ. ಅದೀಗ ಇನ್ನೊಂದು 2 ಮಂತ್ಸಲ್ಲಿ ನಾವು ಇನ್ನೊಂದು ಥೀಮನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಅದೊಂದು ಆಗ್ತಾ ಉಂಟು. ಮತ್ತು ಇದರ ಎಕ್ಸ್ಪಾನ್ಷನ್ ಅಂತ ಹೇಳಿದರೆ, ನಾವು ಈಗ ಇರುವ ಪ್ರಾಡಕ್ಟ್ಗಳು ಈಗ 100ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಗಳು ನಮ್ಮ ವೆಬ್ಸೈಟಲ್ಲಿ ಲಭ್ಯ ಇದೆ. ಅದನ್ನು ಇನ್ನೂ ಇಂಗ್ರೀಡಿಯೆಂಟ್ಗಳನ್ನು ನಮ್ಮಲ್ಲಿ ಅಂದರೆ ನಾವು ಕೆಲವೊಂದು ಸ್ಟ್ಯಾಂಡರ್ಡ್ಗಳನ್ನು ಸೆಟ್ ಮಾಡ್ತೇವೆ ಸೆಲ್ಲರ್ಗಳಿಗೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಹೈಜೀನನ್ನು ನೋಡಬೇಕು, ಇನ್ನೊಂದು ಇಂಗ್ರೀಡಿಯೆಂಟ್ಗಳ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿಯನ್ನು ಅವರು ಕೊಡಬೇಕು. ಆ್ಯಂಡ್ ನಾವು ಅಲ್ಲಿ ಹೋಗಿ ಹೆಚ್ಚಿನ ಮ್ಯಾನುಫ್ಯಾಕ್ಚರ್ಗಳನ್ನು ನಾವು ಹೋಗಿ ಮೀಟ್ ಆಗ್ತೇವೆ. ಸಾಧ್ಯ ಆದರೆ ಕರ್ನಾಟಕದಲ್ಲಿ ಇರುವಂಥದ್ದನ್ನು ನಾವು ಮೀಟ್ ಆಗಿದ್ದೇವೆ. ಅವರನ್ನು ನೋಡಿ ಇಂಥ ವಿಚಾರಗಳನ್ನು ನೋಡಿಕೊಂಡು ನಾವು ಅವರನ್ನು ನಮ್ಮ ಆನ್ಬೋರ್ಡ್ ಮಾಡಿದ್ದೇವೆ. ಇದೇ ಬೇಸಿನ ಮುಖಾಂತರ ಬೇರೆ ಬೇರೆ ಈ ಹೋಮ್ ಡೆಕೋರ್ಗಳಲ್ಲಿ ಸೆಲ್ಲರ್ಗಳನ್ನು ಹುಡುಕ್ತಾ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ನಾವು ಆನ್ಬೋರ್ಡ್ ಮಾಡ್ತಾ ಇದ್ದೇವೆ. ಅದರ ಒಟ್ಟಿಗೆ ಮತ್ತೆ ಇನ್ನು ಜಾಸ್ತಿ ಜನಗಳಿಗೆ ತಲುಪುವಂಥ ಕಾರ್ಯಕ್ರಮಗಳ ಬಗ್ಗೆ ಈಗ ನಾವು ಇಲ್ಲಿ ಬಂದಿದ್ದೇವೆ. ಇನ್ನು ಮುಂದೆ ದಿನಗಳಲ್ಲಿ ನಮ್ಮದೇ ಆದ ಸೋಷಿಯಲ್ ಮೀಡಿಯಾಗಳಲ್ಲಿ ಜನಗಳಿಗೆ ರೀಚ್ ಆಗುವಂಥದ್ದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಪ್ರಮೋಷನಲ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದನ್ನು ಮುಂದುವರಿಸಬೇಕು ಅಂತ ಇದ್ದೇವೆ. ಸರಿ ಕಾರ್ತಿಕ್ ಮತ್ತು ಪತಂಜಲಿ ಅವರೇ, ಗೋಕಾರ್ಟ್ ಅನ್ನುವಂತಹ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮನ್ನು ನಿರ್ಮಿಸಿಕೊಂಡು ನೀವು ಜೀವನದಲ್ಲಿ ತುಂಬ ಉನ್ನತಿಯನ್ನು ಸಾಧಿಸಲಿಕ್ಕೆ ಹೊರಟಿದ್ದೀರಿ. ಹಾಗೆಯೇ ನಿಮ್ಮ ಸ್ಫೂರ್ತಿಯನ್ನು ಪಡೆದುಕೊಂಡು ನಮ್ಮ ಯುವಜನರು ಕೂಡ ನೀವೇ ಹೇಳಿದಂತೆ ಇದು ಅತ್ಯಂತ ಅವಕಾಶ ಇರುವಂತಹ ಒಂದು ದೊಡ್ಡ ರಂಗ. ಅದರಲ್ಲಿ ತಮ್ಮ ಉನ್ನತಿಯನ್ನು ಸಾಧಿಸಿಕೊಳ್ಳಲಿಕ್ಕೆ ಹಲವಾರು ಯುವಜನರಿಗೆ ನೀವು ಸ್ಫೂರ್ತಿಯಾಗಿ ಒದಗಿ ಬಂದಿದ್ದೀರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಇ ಕಾಮರ್ಸ್ ಜಾಲತಾಣ ನಿರ್ಮಾಣದ ಹೆಜ್ಜೆಗಳು ಈ ಕುರಿತು ಕಾರ್ತಿಕ್ ನೆಟ್ಟಾರು ಹಾಗೂ ಪತಂಜಲಿ ಪಾರೆ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಕೆಳುಗರೆ, ಇದು ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.